ಕಣ್ಗಳ ಪ್ರಾರ್ಥನೆ. ಸ್ತೋತ್ರಗರ್ತನೆ ಸ್ತೋತ್ರಪ್ಪ. ಸಾಕ್ಷಿ ಹೇಳಿದಂಥವ್ರು ಸಾಕ್ಷಿ ನೆಲೆಗೊಳ್ಳುವಂತೆ ಕೃಪೆ ಮಾಡಿಕೊಡಿ. ಅವರು ಸಾಕ್ಷಿ ನೆಲೆಗೊಳ್ಳುವಂತೆ ವಾಕ್ಯದಿಂದ ಬಲಪಡಿಸಬೇಕೆಂದು, ವಾಕ್ಯಕ್ಕಾಗಿ ಬದುಕುವಂತೆ ಎಲ್ಲರನ್ನು ಕೃಪೆ ಮಾಡಬೇಕೆಂದು, ವಾಗ್ದಾನದಿಂದ ನಮ್ಮನ್ನು ಬಲಪಡಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಂದು ಆರ್ತಿ ನಿಮ್ಮೆಲ್ಲರೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಶ್ವಸಿಸುತ್ತೇನೆ. ಈ ತಿಂಗಳಿನ ವಾಗ್ದಾನ ಒಂದು ಅದ್ಭುತವಾದ ವಾಗ್ದಾನದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು. ಈಗ ಸಂಕಲ್ಪ ಅನ್ನೋದನ್ನು ಒಂದು ಅನೇಕ ಪದಗಳಿಂದ ಅದನ್ನು ಬಿಡಿಸ್ಬೋದು. ಪ್ರತಿ ಮನುಷ್ಯನಿಗೆ ಅನೇಕ ಸಂಕಲ್ಪಗಳಿರ್ತವೆ. ದೇವರಿಗೆ ಈ ಮನುಷ್ಯನ ಮೇಲೆ ಒಂದೇ ಒಂದು ಸಂಕಲ್ಪ. ಮನುಷ್ಯರಾದ ನಮಗೆಲ್ಲ ಏನಿದೆ? ಅನೇಕ ಸಂಕಲ್ಪಗಳಿವೆ. ಆದರೆ ನಮ್ಮನ್ನು ಉಂಟು ಮಾಡಿರೋ ದೇವರಿಗೆ ಈ ಮನುಷ್ಯರ ಮೇಲೆ ಒಂದೇ ಒಂದು ಸಂಕಲ್ಪ. ಅದೇನೆಂದರೆ ನಮ್ಮನ್ನು ನಿತ್ಯ ಜೀವಕ್ಕೆ ಸೇರಿಸಬೇಕು, ನಿತ್ಯ ಜೀವದ ಕಡೆಗೆ ನಡೆಸಬೇಕು. ಇಷ್ಟೇ ಅವರ ಉದ್ದೇಶ, ಅವರ ಸಂಕಲ್ಪ. ಈ ಸಂಕಲ್ಪ ಅನ್ನೋದಕ್ಕೆ ಸಮವಾಗಿರುವ ಪದಗಳನ್ನ ಸತ್ಯವೇದದ ಮೂಲಕ ಮತ್ತು ನಾವು ಆತ್ಮಿಕವಾಗಿ ತಿಳ್ಕೋಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಸಂಕಲ್ಪ ಅನ್ನೋದನ್ನ ಕೆಲಸ ಅಂತ ಹೇಳ್ಬೋದು. ಏನು? ಕೆಲಸ ಅಥವಾ ಬಲ ಅಥವಾ ಅರ್ಹತೆ, ಸಾಮರ್ಥ್ಯತೆ, ಯೋಗ್ಯತೆ. ಈಗ ನಿಮ್ಗೆ ಉದಾಹರಣೆ ಹೇಳ್ತೀನಿ. ಈಗ ನಾನು ಯಾರಿಗೋ ಒಬ್ಬರು ಕೆಲಸ ಹೇಳಬೇಕು, ಆ ಕೆಲಸಕ್ಕೆ ಅವರು ಯೋಗ್ಯರ ಅಂತೇಳಿ ನಾನು ಯೋಚನೆ ಮಾಡಬೇಕು. ಆವಾಗ ನಾನು ಅವ್ರಿಗೇನು ಮಾಡಬೇಕು? ಆ ಕೆಲಸನ ಕೊಡಬೇಕು. ಕೆಲವರು ಮಿಲಿಟ್ರಿನಲ್ಲಿ ಇದ್ದೆ, ನಾನು ಮಿಲಿಟ್ರಿನಲ್ಲಿ ಆರ್ಮಿನಲ್ಲಿ ಇದ್ದಿರೋದ್ರಿಂದ ಏನಂತ ಹೇಳ್ತಾರೆ ಗೊತ್ತಾ? ಹೆಚ್ಚಿಗೆ ಮಾತಾಡಿ ಸುಟ್ಬಿಡ್ತೀನಿ ಅಂತಾರೆ. ಏನಂತ? ತೀರಾ ಗನ್ ಕೊಟ್ರೆ ಸುಡಕ್ ಬರಲ್ಲ ಅಂತಾರೆ. ಆರ್ಮಿನಲ್ಲಿದ್ದೆ ಏನು ಮಾಡ್ತಿದ್ದೆ ನಾನು? ಆರ್ಮಿನಲ್ಲಿ ದೋಸೆ ಸುಡ್ತಾ ಇದ್ದೆ ಅಂದಂತೆ. ಅವನು ಯಾರು? ಇಂಥ ಕೆಲಸ ಅಲ್ಲ. ಸೊ ನಮ್ಮ ಹತ್ರ ದೇವ್ರು ಯಾರಾದ್ರೂ ನಮ್ಮ ಹತ್ರ ಒಂದು ಕೆಲಸ ಕೊಟ್ಟರೆ ನಾವು ಯಾರಿಗೂ ಕೆಲಸ ಹೇಳ್ತೀವಿ. ನೀವು ಇನ್ನೂ ಅರ್ಥ ಹೇಳ್ತೀವಿ, ವೆಯ್ಟ್ ಲಿಫ್ಟರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ವೆಯ್ಟ್ ಲಿಫ್ಟರ್, ತೂಕ ಎತ್ತೋನು. ಅವನು ಯಾವಾಗ ಆ ಮಾತನ್ನ ನಾವು ಹೇಳ್ಬೇಕು ಅಂದರೆ ಅವನು ಆಲ್ರೆಡಿ ಏನು ಮಾಡಿರಬೇಕು? ವೆಯ್ಟ್ ಲಿಫ್ಟಿಂಗು ಮಾಡಿರಬೇಕು. ಮಾಡಿದರೆ ಮಾತ್ರ ಅವ್ನು ನಾನು ಏನಂತ ಹೇಳೋಕ್ಕೆ ಸಾಧ್ಯ? ವೆಯ್ಟ್ ಲಿಫ್ಟರ್ ಅಂತ ಹೇಳೋಕ್ಕೆ ಸಾಧ್ಯ. ಒಬ್ಬ ವ್ಯಕ್ತಿ ನೋಡಿ ಅವ್ನು ವೆಯ್ಟ್ ಲಿಫ್ಟರ್ ಅಂತ ಹೇಳೋಕ್ಕಾಗಲ್ಲ. ಅವ್ನಿಗೆ ಆ ಕೆಲಸ ಮಾಡಿದರೆ ಅವ್ನಿಗೆ ಹೇಳ್ಬೇಕು. ಇನ್ನೂ ಹೇಳ್ಬೋದು, ಓಟಗಾರ, ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಅವನು ಅಂತ ಹೇಳಬೇಕು ಅಂದರೆ ಅವನ ಸ್ಪೋರ್ಟ್ಸಲ್ಲಿ ಇರಬೇಕು. ನಾನು ರನ್ನಿಂಗ್ ರೇಸಲ್ಲಿ, ನಾನು ಓಟದಲ್ಲಿ ಇದ್ದೀನಿ. ಈಗ ಮಾರನಾಥ ಏನೇನೋ ಇದೆ, ಓಟ ಸ್ಪರ್ಧೆಗಳು. ನಾನು 1000 ಕಿಲೋಮೀಟ್ರ್ ಅಂತಾನೆ, 100 ಕಿಲೋಮೀಟ್ರ್ ಅಂತಾನೆ, 500 ಕಿಲೋಮೀಟ್ರ್ ಅಂತಾನೆ, ಒಂದು 7 ರೌಂಡು ಅಂತಾನೆ, 8 ರೌಂಡು ಅಂತಾನೆ. ಈ ಥರ ಓಟದ ಸ್ಪರ್ಧೆಗಳಲ್ಲಿ ಅವನು ನಮ್ಮ ಇದರಲ್ಲಿ ಭಾರತದಲ್ಲಿ ಓಟಗಾರತಿ ಅಂದರೆ ಯಾರು? ಯಾರು? PT ಉಷಾ. ಅವ್ರನ್ನ ಮೀರ್ಸಕ್ಕೆ ಯಾರು ಬರಲಿಲ್ಲ ಇವತ್ತಿಗೂ. ಅಂಥ ಒಂದು ಓಟಗಾರ್ತಿ ಭಾರತದಲ್ಲಿ. ಅವ್ರನ್ನ ಕರೆದ ಕಾರಣ ಏನು ಅಂದರೆ ಅವ್ರು ಆ ರೀತಿ ದಾಖಲೆ ಮಾಡಿಕೊಂಡ್ರು. ತಮ್ಮ ದಾಖಲೆ ಅವರ ಹತ್ರ. ಈಗ ನಮ್ಮ ಮೇಲೆ ಈಗ ನಾವೇ ಇಲ್ಲಿ ವಾಕ್ಯ ಏನಂತ ಹೇಳಿದೆ, ವಾಗ್ದಾನ ಹೇಳಿದೆ, ಮನುಷ್ಯರ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು. ಇಲ್ಲಿ ಚೆನ್ನಾಗಿ ಗಮನಿಸಬೇಕು. ನಾವೆಲ್ಲ ಎಷ್ಟೇ ನಮ್ಮ ಸಂಕಲ್ಪಗಳು ಇದ್ದರೆ, ನಮ್ಮಲ್ಲಿ ಏನೇ ಯೋಚನೆಗಳಿದ್ರೆ, ನಮ್ಮಲ್ಲಿ ಏನೇ ಕೆಲಸಗಳು, ಸಾಮರ್ಥ್ಯವೋ, ಬಲನೋ, ಯೋಗ್ಯತೆನೋ, ಅರ್ಹತೆನೋ ಎಲ್ಲ ಪದನ ಇಟ್ಕೊಳ್ಳೋಣ. ಇದ್ರೂ ಕೂಡ ಯಾರ್ದು ನೆರವೇರುತ್ತಂತೆ? ದೇವರದ್ದು. ಈಗ ದೇವರದೇ ನೆರವೇರಬೇಕು. ಅದೇ ರೀತಿ ದೇವರು ಸಹ ತನ್ನ ಸಂಕಲ್ಪ ಈಡೇರಿಸಲು ಕೆಲವು ಕೆಲಸಗಳನ್ನು, ಅಂದರೆ ತನ್ನ ಸಂಕಲ್ಪ ಅಂದರೆ ಆ ಕೆಲಸನ ನೆರವೇರಿಸೋದಕ್ಕೆ ಇಷ್ಟಪಡ್ತಾರೆ. ಆದರೆ ಮನುಷ್ಯ ಏನು ಮಾಡ್ತಾನೆ ಗೊತ್ತಾ? ತನ್ನ ಸಂಕಲ್ಪ ಮಾಡೋದಕ್ಕೆ ಇಷ್ಟಪಡ್ತಾನೆ. ದೇವರು ತನ್ನ ಸಂಕಲ್ಪವನ್ನು ನಮ್ಮಿಂದ ಮಾಡಿಸ್ಬೇಕು ಅಂತ ಇಷ್ಟಪಟ್ಟರೆ, ಆದರೆ ಮನುಷ್ಯ ಏನು ಮಾಡ್ತಿದ್ದಾನಂತೆ? ತನ್ನ ಸಂಕಲ್ಪವನ್ನು ಮಾಡೋದಕ್ಕೆ ಇಷ್ಟಪಡೋಣ. ಅದಕ್ಕೇನೆ ಇಲ್ಲಿ ವಾಗ್ದಾನದಲ್ಲಿ ಹೇಳ್ಪಟ್ಟಿದೆ,
ಮನುಷ್ಯರ ಸಂಕಲ್ಪಗಳು ಎಷ್ಟಿದೆ ಅಂತೆ? ಅನೇಕ. ಆದರೆ ದೇವರು ಹೇಳುವಾಗ ಏನದು ಹೇಳ್ತಾರೆ? ಯೆಹೋವನ ಸಂಕಲ್ಪವೇ ಈಡೇರುವುದು, ಪಟ್ಟಂತ ಮುಗಿಸ್ತಾರೆ. ಅಲ್ಲಿಗೆ ಮನುಷ್ಯ ತುಂಬ ಯೋಚನೆ ಮಾಡಿರ್ತಾನೆ, ತುಂಬ ವಿಷಯಗಳನ್ನ ಅವನು ಏನೇನೋ ಮಾಡಬೇಕು ಅಂತ ಅನ್ಕೊಂತಿದ್ದಾನೆ, ಆದರೆ ದೇವ್ರದೇ ನೆರವೇರು. ಎಲಿಷಾ ಗೆಹಜಿ, ಯಾರು? ಎಲಿಷಾ ಗೆಹಜಿ. ಎಲಿಷಾ ಬಂದ್ಬಿಟ್ಟು ಎಲಿಯನ ಶಿಷ್ಯ, ಎಲಿಷಾಗೆ ಗೆಹಜಿ ಶಿಷ್ಯ. ಇವರು ಇಬ್ಬರೂ ಒಂದೇ ಕೆಲಸ ಮಾಡ್ತಿದ್ರು. ಒಂದೇ ಕೆಲಸ ಅಂದರೆ ದೇವರ ಕೆಲಸ. ಎಲಿಷಾ ಮಾಡ್ತಿದ್ದಕ್ಕೆ ದೇವರಿಗೆ ಏನು ಕೆಲಸ ಮಾಡ್ತಿದ್ನೋ, ಗೆಹಜಿನೂ ಅದೇ ಕೆಲಸ ಮಾಡ್ತಿದ್ದ. ಏನು? ಇವನು ಪ್ರವಾದಿಯಾಗಿದ್ದ, ಇವನು ಅವನಿಗೆ ಶಿಷ್ಯನಾಗಿದ್ದ. ಯಾರಿಗೆ? ಎಲಿಷನಿಗೆ ಗೆಹಜಿ ಶಿಷ್ಯನಾಗಿ. ಆದರೆ ಇಬ್ಬರು ಒಂದೇ ಕೆಲಸ. ಯಾರಿಗೆ? ಒಂದೇ ದೇವರಿಗೆ ಒಂದೇ ಕೆಲಸ ಮಾಡ್ತಿದ್ದಾರೆ. ಆದರೆ ಅವರ ಹತ್ರ ಇಬ್ಬರಿಗೂ ವ್ಯತ್ಯಾಸ ಇದೆ. ಗೆಹಜಿ ಅಲ್ಪ ಕಾಸ್ಟ್ಲಿ, ಅಂದರೆ ಒಂದು ಬೇಡವಾದದ್ದು, ನಷ್ಟವಾದದ್ದು, ಶಾಶ್ವತವಲ್ಲದಕ್ಕೆ ಆಸೆ ಪಡ್ತಾನೆ. ಆದರೆ ಎಲಿಷಾ ಆಸೆ ಪಡಲಿಲ್ಲ. ವ್ಯತ್ಯಾಸ ಅಲ್ಲಿದೆ. ಇಬ್ಬರು ಒಂದೇ ದೇವರಿಗೆ ಕೆಲಸ ಮಾಡ್ತಿದ್ದಾರೆ, ಆದರೆ ಇಬ್ಬರ ಮನಸ್ಸಿನಲ್ಲಿ ಬೇರೆ ಬೇರೆ ಸ್ವಭಾವಗಳು, ಗುಣಗಳಿದೆ. ಹಾಗೆ ಮನುಷ್ಯರ ಹೃದಯದಲ್ಲಿ ಅನೇಕ ಯೋಚನೆಗಳು, ಸಂಕಲ್ಪಗಳಿದೆ. ದೇವರಿಗಿರೋದು ಒಂದೇ ಸಂಕಲ್ಪ, ಮನುಷ್ಯನ ಮೇಲೆ ನಿತ್ಯ ಜೀವನಕ್ಕೆ ನಡೆಸಬೇಕು. ನಮ್ಮ ದೇವರು ಅಂದರೆ ಚೆನ್ನಾಗಿ ಗಮನಿಸಿ, ಈಗ ನಿಮ್ಗೆ ಇನ್ನೂ ಅರ್ಥ ಆಗೋ ರೀತಿ ಹೇಳ್ತೀನಿ. ಈಗ ದೇವರಿಗೆ ನಮ್ಮ ಅಂತರ್ನಿಂದ ಗೊತ್ತಿದೆ ಗೊತ್ತಿಲ್ವ? ಎಲಿಷನ ಹೃದಯ ಗೊತ್ತಿಲ್ವ? ಗೆಹಜಿಯ ಹೃದಯ ಗೊತ್ತಿರ್ಲಿಲ್ವ? ಸೀದಾ ಡೈರೆಕ್ಟಾಗಿ ಬಂದು, ಗೆಹಜಿ ನೀನು ಇಂಥ ಹೃದಯ ಅಂತ ನನಗೆ ಗೊತ್ತಿದೆ, ಸೊ ನೀನು ಸೀದಾ ಪತಾಳಕ್ಕೆ ಹೋಗ್ಬಿಡಮ್ಮ. ಎಲಿಷಾ, ನಿನ್ನ ಹೃದಯ ನನಗೆ ಗೊತ್ತಿದೆ, ನೀನು ಒಳ್ಳೆಯವನಂತ, ಸೊ ನೀನು ಪರ್ಲಕ್ಕಕ್ಕೆ ಹೋಗಮ್ಮ ಅಂತ ಹೇಳ್ದ ಅಂತ ಇಟ್ಕೊಳ್ಳಿ. ಹೇಳಿದ್ರು ಇಟ್ಕೊಳ್ಳೋಣ. ಗೆಹಜಿ ಏನಂತ ಹೇಳ್ತಾನೆ? ಸ್ವಾಮಿ, ನಮಗೆ ಕೊಟ್ಟು ನೋಡ್ಬೇಕ್ರಿ ನೀವು ಕೆಲಸನ. ನೀವು ಕೆಲಸ ಕೊಡ್ದಿರಾ? ಒಂದ್ಸಲಿ ಕೊಟ್ಟು ನೋಡಿ, ನಾವು ಕರೆಕ್ಟಾಗಿ ಇದೀವಿ ಅಂತ ತೋರಿಸ್ತೀವಿ. ನೀವು ಹೇಗೆ ನಮಗೆ ಕೆಲಸನೇ ಕೊಡ್ತೀರಾ? ನಮ್ಮ ಹೃದಯ ಸರಿ ಇಲ್ಲ, ನಾನು ಕೆಟ್ಟವನು ಅಂತ ತೀರ್ಮಾನ ಮಾಡಿ ನಮ್ಮನ್ನು ಪಾತಾಳಕ್ಕೆ ಕಳಿಸ್ತೀರಾ? ಇದು ತುಂಬಾ ಅನ್ಯಾಯ ಅಂತ ಪ್ರಶ್ನೆ ಮಾಡಲ್ವ? ಈಗ ಎಲಿಷನಿಗೆ ಕೆಲಸ ಕೊಟ್ಟಿದ್ದಾರೆ, ಗೆಹಜಿಗೂ ಕೆಲಸ ಕೊಟ್ಟಿದ್ದಾರೆ, ಆದರೆ ಇಬ್ಬರ ಸ್ವಭಾವ ಹೊರಗೆ ಬಂತು. ಸೊ ದೇವರ ಸಂಕಲ್ಪ ಈಡೇರಬೇಕು ಅಂದ್ರೆ ನಮ್ಮೆಲ್ಲರಿಗೂ ಏನು ಕೊಡಲ್ಪಟ್ಟಿದೆ? ಒಂದು ಕೆಲಸ ಕೊಡಲ್ಪಟ್ಟಿದೆ. ಆ ಕೆಲಸ, ಆ ಒಂದು ಸಂಕಲ್ಪ ದೇವರು ಈಡೇರಿಸಬೇಕು ಅಂದ್ರೆ ನೀನು ದೇವರಿಗೆ ಪ್ರಿಯನಾಗಿರ್ಬೇಕು. ಹಲ್ಲೆಲೂಯಾ. ನಮ್ಮ ದೇವರು ಅನ್ಯಾಯಗಾರನೂ ಅಲ್ಲ, ಪಕ್ಷಪಾತನೂ ಅಲ್ಲ. ಆದ್ದರಿಂದ ಪ್ರತಿಯೊಬ್ಬರಿಗೆ ಕೆಲಸ ಕೊಟ್ಟು ಅವರ ಸಾಮರ್ಥ್ಯನ, ಯಥಾರ್ಥತೆ ಮೇಲೆ ತೀರ್ಪನ್ನ ಕೊಡ್ತಾರೆ ದೇವರು. ಅದರಿಂದಲೇ ಒಂದು ಮಾತನ್ನ ಯಾರಿಗೂ ಆ ಚಾನ್ಸ್ ಕೊಡೋದೇ ಇಲ್ಲ. ಏನು? ನೀನು ಅನ್ಯಾಯಗಾರ, ನೀನು ಪಕ್ಷಪಾತಿ ಅಂತ ಹೇಳೋದಕ್ಕೆ ಚಾನ್ಸು ದೇವ್ರು ಕೊಡಲ್ಲ. ಚಾನ್ಸ್ ಕೊಡ್ತೀರಾ ಅವ್ರೇನು ಮಾಡ್ತಾರೆ? ಈಗ ನಿಮಗೆ ಉದಾಹರಣೆ ಇನ್ನೂ ಚೆನ್ನಾಗಿ, ಯಾಕಂದ್ರೆ ನಾವಿನ್ನೂ ಸಾಸಿವೆ ಅಷ್ಟೇ ಕಲ್ತಿರೋದು. ನಾನು ಅನ್ಕೊಳ್ಳೋದಾಗೇನೆ ಸತ್ಯವೇದದಲ್ಲಿ ಸಾಸಿವೆ ಅಷ್ಟೇ ಕಲ್ತಿರೋದು. ಗುರುತಾಗಿ ಆದಿಯಲ್ಲಿಯೇ ಮನುಷ್ಯನಿಗೆ ಒಂದು ಮರಾನ್ ಕೊಟ್ಟರು. ಏನು ಕೊಟ್ಟರು? ಮನುಷ್ಯನಿಗೆ ಒಂದು ಮರ ಕೊಟ್ಟರು. ಆ ಮರ ಏನಕ್ಕೆ ಬೇಕು ಇವಾಗ? ನಮಗೆ ಅವಶ್ಯಕತೆ ಇತ್ತಾ ಅಂತ ನಾವು ಪ್ರಶ್ನೆ ಮಾಡಿದ್ರೆ, ಆ ಮರ ಇರಲಿಲ್ಲ ಅಂದರೆ ಆದಮ ಯಾರು, ಅವ್ವ ಯಾರು ಅಂತ ನಮಗೆ ಗೊತ್ತಾಗ್ತಾನೇ ಇರಲಿಲ್ಲ. ಈಗ ಅರ್ಥ ಆಯ್ತಾ? ದೇವರು ಆದಿಯಲ್ಲಿ ಮನುಷ್ಯನಿಗೆ ಕೆಲಸ ಕೊಡ್ತಾರೆ. ಆ ಕೆಲಸ ಕೊಡೋದಕ್ಕೆ ಮರನ ಇಟ್ಟಿದ್ದಾರೆ. ಆ ಮರ ಇಳದೆ ಹೋಗಿದ್ರೆ ಆ ಮರ ನಮಗೆ ಅವಶ್ಯಕತೆ ಇತ್ತಾ? ಡೈರೆಕ್ಟಾಗಿ ಹೇಳ್ಬೋದಾಗಿತ್ತಲ್ಲ ಅವ್ರಿಗೆ ಅಂತ ನಾವು ಪ್ರಶ್ನೆ ಮಾಡಿದ್ರೆ, ಆದಮ ಯಾರು, ಅವ್ವ ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆ ಮರ ಬರಲಿಲ್ಲ ಅಂದರೆ, ಮರವಿದ್ದ ಕಾರಣ ನಮಗೆ ಆದಮ ಯಾರೆಂದು ಗೊತ್ತಾಯಿತು. ಮರ ಅನ್ನೋ ಜಾಗದಲ್ಲಿ ಕೆಲಸನೂ ಇಟ್ಕೊಳ್ಳಿ, ಅಥವಾ ದೇವರ ಸಂಕಲ್ಪ ನಿನ್ನ ಮುಂದೆ ಇದ್ದಾಗಲೇ ನೀನ್ಯಾರೆಂದು ಗುರುತಿಸೋದಕ್ಕೆ ಸಾಧ್ಯ. ಮರ ಎಂದಾಗ ಈಗ ಯೋಚನೆ ಮಾಡಿ, ಈಗ ನಾವು ಪಾಟಲ್ಲಿ ಒಂದು ಗಿಡ ಇಡ್ತೀವಿ, ಅದು ಸ್ವಲ್ಪ ಬೆಳೆದು ಮರ ಆಗ್ಬೋದು. ಅಥವಾ ನಮ್ಮ ಮುಂದೆ ಈಗ ಒಂದು ಚಿಕ್ಕದಾಗಿ ಬಾಳೆ ಇದು ಗಿಡ ಅದೆಲ್ಲ ಇಟ್ಟವ್ರೆ ಕೆಲವರು. ನಮ್ಮ ಮನೆ ಮುಂದೆ ಒಂದು 4 ಮರ ಇದೆ. ಇದನ್ನೆಲ್ಲ ನಾವು ಉದ್ಯಾನವನ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ.
ಸೊ ಉದ್ಯಾನವನ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡದು. ಸೊ ಬಹಳ ದೊಡ್ಡದಾಗಿರುವಂಥ ಆ ಉದ್ಯಾನವನ, ಯಾಕಂದರೆ ನೀವು ಗಮನದಲ್ಲಿಟ್ಕೊಳ್ಳಿ, ಈ ತಿಂಗಳಿನ ವಾಗ್ದಾನ ಜ್ಞಾನೋಕ್ತಿಗಳು 19-21 ಹೇಳಿರುವಂಥ ವಾಗ್ದಾನವನ್ನು ನೀವು ಮರೀದೇನೆ ನೆನಪಿನಲ್ಲೇ ಇಟ್ಕೊಂಡಿರ್ಬೇಕು ಈ ಸಂದೇಶ ಕೇಳುವಾಗ. ಯಾಕಂದರೆ ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದನ್ನೋದು ಈ ತಿಂಗಳಿನ ವಾಗ್ದಾನ. ಅದಕ್ಕೇ ಇಷ್ಟೆಲ್ಲ ನಾನು ವಿವರಣೆ ಕೊಡ್ತಾ ಇದ್ದೀನಿ. ಈಗ ದೇವರು ಆದಾಮ ಅವಳ ಇರೋಂಥ ಜಾಗದಲ್ಲಿ ಆ ಮರ ಹಿಡ್ದೇ ಹೋಗಿದ್ರೆ ಅವರಿಬ್ಬರು ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಈಗ ದೇವರ ಸಂಕಲ್ಪ ನೆರವೇರಬೇಕು ಅಂದರೆ ಅದಕ್ಕೆ ಆ ಮರ ಇಟ್ಟಿದ್ದಾರೆ. ಈಗ ನಾವು ಆ ಉದ್ಯಾನವನಕ್ಕೆ ಒಂದ್ಸಲಿ ಹೋಗೋಣ. ಏನಕ್ಕೆ ದೇವರು ಆ ಮರ ನೆಟ್ಟರು? ಎಲ್ಲಿ? ಆದಿಕಾಂಡದಲ್ಲಿ 2ನೇ ಅಧ್ಯಾಯದಲ್ಲಿ 10ನೇ ವಾಕ್ಯವನ್ನು ಗಮನಿಸುವಾಗ ಅದೊಂದು ಸಾಮಾನ್ಯವಾದ ಸಣ್ಣದಾದ ಉದ್ಯಾನವನ ಅಲ್ಲ. ಅಲ್ಲಿ 4 ನದಿಗಳು ಹರಿಯುವಂಥದ್ದು ಉದ್ಯಾನವನ. ಅದು ಎಷ್ಟು ನದಿ? 4 ನದಿಗಳು ಹರಿಯುವಂಥ ಒಂದು ದೊಡ್ಡ ಉದ್ಯಾನವನ. 2 ಗಿಡ 3 ಗಿಡ ಅನ್ನೋದನ್ನೆಲ್ಲ ನಾವು ಉದ್ಯಾನವನ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ 4 ನದಿ ಮಧ್ಯದಲ್ಲಿ ಅನೇಕ ಮರಗಳಿತ್ತು. ಅದರಲ್ಲಿ ಸ್ಪೆಷಲ್ ಆಗಿ ಒಂದು 2 ಮರ ಇದೆ. ಎಷ್ಟು ಮರ ಇದೆ? 2 ಮರ. ಗಮನದಲ್ಲಿಟ್ಕೊಳ್ಳಿ. ನೀವೆಲ್ಲ ಯಾವಾಗಲೂ ಕೇಳಿರ್ತೀರ ಏನಂತ, ಬರೀ ಒಂದು ಒಳ್ಳೆದರ ಕೆಟ್ಟದ ಮರ ಮಾತ್ರ ನಿಮ್ಮ ನೆನಪಿನಲ್ಲಿ ಇರುತ್ತೆ. ಅದರಲ್ಲಿ ಇನ್ನೂ ಒಂದು ಮರ ಇದೆ, ನಾನು ಹೇಳ್ತೀನಿ ಏನಕ್ಕೆ ಅಂತ ಹೇಳಿ ನಾನು ಗಮನಿಸುವಾಗ ಇಲ್ಲಿ ನಾವು ಹೇಳಬೇಕು. ಅಲ್ಲಿ ಇನ್ನೊಂದು ಮರ ಜೀವವೃಕ್ಷ ಮರ. 9ನೇ ವಾಕ್ಯವನ್ನು ನಾವು ಗಮನಿಸುವಾಗ ಹೇಳಲ್ಪಟ್ಟಿದೆ ನೋಡಿ, ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲ ಥರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನ ಮಧ್ಯದಲ್ಲಿ, ಚೆನ್ನಾಗಿ ಗಮನಿಸಿ, ಯಾವುದರ ಮಧ್ಯದಲ್ಲಿ? ಆ ಉದ್ಯಾನವನದ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಇಲ್ಲಿ ಒಂದು ಮರ ಇದೆ. 2ನೇದು ಒಳ್ಳೆದರ ಕೆಟ್ಟದರ ಅರ್ಹವನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಯಿಸಿದನು. ಇಲ್ಲಿ 2 ಮರ ಇದೆ. ಒಂದು ಯಾವುದು? ಜೀವ ವೃಕ್ಷ, ಅದು ಜೀವದಾಯಕದ ವೃಕ್ಷ. 2ನೇದು ಒಳ್ಳೆದರ ಕೆಟ್ಟದರ ಅರ್ಹವನ್ನು ತಿಳಿಸುವ ವೃಕ್ಷ. ಈಗ ಇಲ್ಲಿದಲ್ಲದೆ ಇನ್ನೂ ಒಂದು ಹೇಳಿದ್ರಲ್ಲ ಮೇಲ್ಗಡೆ, ಎಲ್ಲ ಥರದ ಮರಗಳು. ಇದನ್ನು ನಾವು ಎಲ್ಲಿ ತಗೊಳ್ಕೊಳ್ಬೇಕು ಅದನ್ನು ಅರ್ಥಪೂರ್ವಕವಾಗಿ ಹೇಳ್ತೀನಿ. ಈ ಜೀವವೃಕ್ಷ ಅನ್ನೋ ಹೇಳುವಾಗ ಪರಲೋಕದ ಸತ್ಕಾರ್ಯಗಳಿಗೆ, ನಿತ್ಯ ಜೀವಕ್ಕೆ ಗುರುತಾಗಿದೆ. ಯಾವುದು? ಜೀವವೃಕ್ಷ ಪರಲೋಕದ ಸತ್ಕಾರ್ಯಗಳಿಗೂ ನಿತ್ಯ ಜೀವಕ್ಕೂ ಗುರುತಾಗಿದೆ. ಈ ಒಳ್ಳೆದರ ಕೆಟ್ಟದರ ಮರ ಇದು ಸೈತಾನನ ಕಾರ್ಯಗಳಿಗೆ ಗುರುತಾಗಿದೆ. ಈಗ 3ನೇ ಅಂತ ಹೇಳಿದ್ನಲ್ಲ, ಬೇರೆ ಎಲ್ಲ ಮರಗಳು ಅಂದರೆ ಮಾನವ ಈ ಭೂಮಿ ಮೇಲೆ ಬದುಕಲಿಕ್ಕೆ ಅನೇಕ ಕೆಲಸಗಳಿದೆ. ಬದುಕು ಕಟ್ಟಿಕೊಳ್ಳುವುದಕ್ಕೆ ಅನೇಕ ಕೆಲಸಗಳಿಗೆ ಗುರುತಾಗಿದೆ. ಎಲ್ಲ ಮರಗಳು ಯಾವುದಿದೆ? ಅನೇಕ ಕೆಲಸಗಳಿಗೆ. ಉದಾಹರಣೆಗಾಗಿ ನಾನು ಹೇಳ್ತಿರ್ತೀನಿ ನೋಡಿ, ಇಲ್ಲಿ ನಾವು ಚೆನ್ನಾಗಿ ಗಮನಿಸಬೇಕಾಗಿರೋದು 2ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಲ್ಲಿ ಒಂದು ಮಾತನ್ನ ದೇವರು ಹೇಳ್ತಾರೆ. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು. ಅದರ ಫ್ರೀಯಾಗಿ ಯಥೇಚ್ಛವಾಗಿ ಹೆಂಗಂತ ಹೇಳ್ತಾರೆ? ಎಲ್ಲ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು. ಒಳ್ಳೆದರ ಕೆಟ್ಟದರ ಅರ್ಹವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ಇಲ್ಲಿ ಗಮನಿಸಿ, ಎಲ್ಲಾ ಮರದ ಹಣ್ಣುಗಳು ಅಂತ ಹೇಳಿದ್ರಲ್ಲ ದೇವರು ಆ ಮನುಷ್ಯನಿಗೆ, ನೀವು ತೋಟದ ಎಲ್ಲಾ ಮರದ ಹಣ್ಣುಗಳು ಇವತ್ತು ನಾವು ಭೂಮಿ ಮೇಲೆ ಬದುಕಿರುವಂತ ಕೆಲಸಗಳಿಗೆ ಗುರುತಾಗಿದೆ. ಎಲ್ಲಾ ಮರಗಳು ಯಾವುದಕ್ಕೆ? ಕೆಲಸಗಳಿಗೆ. ಕಾರ್ಪೆಂಟರ್ ಕೆಲಸ, ಪ್ಲಂಬರ್ ಕೆಲಸ, ಮೇಷನ್ ಕೆಲಸ, ಡ್ರೈವರ್ ಕೆಲಸ, IT ಕಂಪನಿ ಕೆಲಸ, ಸಾಫ್ಟ್ ಇಂಜಿನಿಯರ್ ಕೆಲಸ, ನೀನು ಏನೇನು ಕೆಲಸ ಮಾಡ್ತಿದ್ಯೋ ಅವೆಲ್ಲದಕ್ಕೆ ಗುರುತಾಗಿದೆ ಈ ಎಲ್ಲ ಮರ. ಜೀವವೃಕ್ಷ ಇದೆಯಲ್ಲ, ಅದು ಸತ್ಕಾರ್ಯ. ಅದಕ್ಕೆ ಪರಲೋಕದ ಸತ್ಕಾರ್ಯ. ನೀನು ಎಲ್ಲ ಕೆಲಸ ಮಾಡಿಕೊಂಡು ಜೀವವೃಕ್ಷದ ಫಲವನ್ನು ತಿನ್ನುವುದಕ್ಕೆ, ಅಂದರೆ ನಿತ್ಯ ಜೀವ ಹೊಂದುವುದಕ್ಕೆ ಸತ್ಕಾರ್ಯ ಮಾಡ್ತಾ ಇರಬೇಕು. ಎಲ್ಲಿ? ನೀನು ಭೂಮಿ ಮೇಲೆ ಬದುಕ್ತಾ ಇರೋದಕ್ಕೆ ಏನೇನು ಕೆಲಸ ನೀನು ಮಾಡ್ತೀನಿ. ಇವತ್ತು ನಾನೊಂದು ಕೆಲಸ ಮಾಡ್ತೀನಿ, ನೀವೊಂದು ಕೆಲಸ ಮಾಡ್ತೀರಾ, ಅವರೊಂದು ಕೆಲಸ. ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ಬೋದು, ಆಫೀಸರ್ ಆಗಿರ್ಬೋದು, IPS ಆಗಿರ್ಬೋದು, ಅಧಿಕಾರಿ ಆಗಿರ್ಬೋದು, MLA ಆಗಿರ್ಬೋದು, ಎಲ್ರಿಗೂ ಒಂದೊಂದು ಕೆಲಸ ಇದೆ. ಆ ಕೆಲಸದಲ್ಲಿ ಅವರು
ಪರಲೋಕದ ಸತ್ಕಾರ್ಯಗಳನ್ನು ಮಾಡುವವರಾಗಿರಬೇಕು. ಅದು ಜೀವ ವೃಕ್ಷಕ್ಕೆ ಗುರುತಾಗಿದೆ. ಹಲ್ಲೆಲೂಯಾ. ಇದನ್ನ ಬಿಟ್ಟು ಇನ್ನೊಂದು ಕೆಲಸ ಮಾಡ್ತೀವಿ ನೋಡಿ, ಅದು ಒಳ್ಳೆದರ ಕೆಟ್ಟದರ ಹಣ, ಅಂದರೆ ಸೈತಾನನ ಸತ್ಕಾರ್ಯಗಳನ್ನು ಮಾಡೋದಕ್ಕೆ ಗುರುತಾಗಿದೆ. ಈ ಎರಡನ್ನ ದೇವರು ಮಾಡು ಅಂತ ಹೇಳಿದ್ರು. ಯಾವುದನ್ನ? ಎಲ್ಲ ಥರದ ಮರಗಳನ್ನು ತಿನ್ನು, ಹಣ್ಣು ಆಯ್ತಾ, ಜೀವ ವೃಕ್ಷದ ಮಣ್ಣನ್ನು ತಿನ್ನು, ಆದರೆ ನೀನು ಯಾವ ತಿನ್ನಬೇಡ ಅಂತ ಹೇಳಿದ್ರು? ಒಳ್ಳೆದರ. ಆದರೆ ಮನುಷ್ಯ ಅದನ್ನೇ ತಿಂತೀನಿ ಅಂತ ಹೇಳ್ಬೋದು. ಅವನೆಂತ ಹೇಳಿದ್ದಾನೆ ಅಂದರೆ, ದೇವರು ಉಂಟು ಮಾಡಿದ್ದು ಸತ್ಕಾರ್ಯ ಮಾಡಲು ಅನ್ನೋದು ಪಾಪ ಕಾರ್ಯ ಮಾಡೋದಕ್ಕಲ್ಲ. ದೇವರು ಮಾಡಿದ್ದೆಲ್ಲವೂ ಕೂಡ ಸತ್ಕಾರ್ಯಕ್ಕೆ. ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಇಲ್ಲಿ? ನಮ್ಮಲ್ಲಿ ದೇವರ ಸಂಕಲ್ಪ ಈಡೇರಬೇಕು ಅಂತ ಹೇಳಿದ್ರೆ ನಾವು ಏನಾಗಿದ್ದೀವಿ? ನಮ್ಗೆ ಕೆಲಸ ಕೊಟ್ಟಿದ್ದಾರೆ, ಎಲ್ಲ ಮರದ ಅಂತ ಹೇಳುವಾಗ ಎಲ್ಲ ಕೆಲಸ ಮಾಡ, ಮಧ್ಯದಲ್ಲಿ ನೀನೇನು ಮಾಡಬೇಕು? ಸತ್ಕಾರ್ಯ ಮಾಡಬೇಕು, ನಿತ್ಯ ಜೀವಕ್ಕೆ ಸೇರಬೇಕು. ಇದನ್ನು ದೇವರು ಹೇಳ್ಕೊಟ್ರೆ, ಆದರೆ ಮನುಷ್ಯ ಏನು ಮಾಡ್ತಿದ್ದಾನಂತೆ? ನಿಮಗೆ ಇವತ್ತು ನಾವು ಕರ್ತನ ಶರೀರವನ್ನು, ಆತನ ರಕ್ತವನ್ನು ಭುಜಿಸುವ ಒಂದು ವಿಶೇಷವಾದ ಆರಾಧನೆಗೆ ಸಂಬಂಧಪಟ್ಟದಾಗೆ ಈ ವಾಕ್ಯದಾನ, ಈ ವಾಕ್ಯಗಳು. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ. ಈ ವಾಕ್ಯ ಆರಂಭದಿಂದ ಕೊನೆಯವರೆಗೂ ನಡೆಯುತ್ತೆ, ನೀವು ಗಮನದಲ್ಲಿ ಇಟ್ಕೊಳ್ಬೇಕು. 21ನೇ ವಾಕ್ಯ. ಸಾಕು, ಇಲ್ಲಿದೆ ಪದ, ಹಿಡು ಕೊಡುವನು. ಅವರು ಊಟ ಮಾಡುತ್ತಿರುವಾಗ ಆತನು ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡು ಕೊಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಹಿಡು ಕೊಡುವನು, ಇದು ಒಬ್ಬನ ಕೆಲಸವಾಗಿತ್ತು. ಹಿಡು ಕೊಡುವನೇನೋ ಅವನ ಕೆಲಸವಾಗಿತ್ತದು, ಅವನಿಗದೇ ಕೆಲಸ ಆಯ್ತು, ಅವನ ಸಂಕಲ್ಪ ಇದಿದೆ. ಈಗ ಗಮನಿಸಿ, ನಾವು ಬದುಕೋದಕ್ಕೆ ಎಲ್ಲ ಹಣ್ಣನ್ನು ತಿನ್ನು ಅಂತ ಹೇಳಿದವರು, ಸತ್ಕಾರ್ಯ ಮಾಡು ಅಂತ ಹೇಳಿದ್ರು, ಜೀವ ವೃಕ್ಷ ತಿನ್ನಬಹುದು ಅಂತ ಹೇಳಿದವರು, ಆದರೆ ಒಳ್ಳೆಯ ಕೆಟ್ಟದ್ರ ಹಣ್ಣನ್ನು ತಿನ್ನು ಅಂತಲೂ ಹೇಳಲಿಲ್ಲ, ತಿಂದರೆ ಪರವಾಗಿಲ್ಲ ಅಂತಲೂ ಹೇಳಲಿಲ್ಲ, ಅಥವಾ ಆಗಾಗ ತಿನ್ನಬಹುದು ಅಂತಲೂ ಹೇಳಲಿಲ್ಲ. ಅವ್ರೇನು ಹೇಳಿದ್ರು? ಒಂದೇ ಮಾತು, ತಿನ್ನಬೇಡ, ತಿಂದ ದಿನವೇ ಸತ್ತೇ ಹೋಗುವಿ, ತಿಂದ ದಿನವೇ ಸತ್ತೇ ಹೋಗಿವಿ ಅಂತ ಹೇಳಿದ್ರು. ಯಾಕೆಂದ್ರೆ ದೇವರು ನಮ್ಗೆ ಕೊಟ್ಟಿದ್ದು ಎರಡೇ ಕೆಲಸ, ಆದರೆ ಮನುಷ್ಯ ಮೂರನೇ ಕೆಲಸ ಮಾಡ್ತಾ ಇದ್ದಾನೆ. ಏನು? ಒಳ್ಳೆದ್ರೆ ಕೆಟ್ಟರೆ. ದೇವ್ರು ಕೊಟ್ಟಿದ್ದೇನು? ಎಲ್ಲ ಮರ ಅಂತ ಹೇಳಿದ್ರೆ ಎಲ್ಲ ಕೆಲಸ, ಎಲ್ಲ ಕೆಲಸ ಭೂಮಿ ಮೇಲೆ ಬದುಕೋದಕ್ಕೆ ಮಾಡ್ಕೊಳಪ್ಪ. ನೀನು ಬದುಕು ಕಟ್ಕೊಳ್ಳೋದಕ್ಕೆ ಭೂಮಿ ಮೇಲೆ ನೀನು ಎಲ್ಲ ಕೆಲಸ ಮಾಡು. ವ್ಯಾಪಾರ ಮಾಡ್ಬೋದು, ಬಿಸ್ನೆಸ್ ಏನೇ ಮಾಡ್ತೀರೋ, ನೀನು ಏನೇ ಮಾಡಿದ್ರು ಅದೆಲ್ಲ ನಿನಗೆ ಬದುಕೋದಕ್ಕೆ. ಯಾಕಂದ್ರೆ ಎಲ್ಲ ಮರದ ಹಣ್ಣುಗಳು ನಿನ್ಗೆ ಏನಕ್ಕೋಸ್ಕರ ಕೊಟ್ಟಿರೋ ದೇವರು? ಬದುಕೋದಕ್ಕೇನೆ. ಆ ಮರದ ಹಣ್ಣನ್ನು ತಿನ್ನು ಏನು ಮಾಡಬೇಕು? ಬದುಕಬೇಕು. ಅದಕ್ಕೆ ಅದು ಗುರುತು, ಎಲ್ಲ ಕೆಲಸ ಅದಕ್ಕೆ ಗುರುತಾಗಿದೆ. ಜೀವ ವೃಕ್ಷ ಯಾವುದಕ್ಕೆ ಅಂತ ಹೇಳಿದ್ರೆ ನೀನು ಪರಲೋಕ ಹೋಗೋದಕ್ಕೆ. ಭೂಮಿ ಮೇಲೆ ನೀನು ಬದುಕೋದಕ್ಕೆ ಎಲ್ಲ ಕೆಲಸ ಮಾಡಿಕೊಂಡು ಪರಲೋಕ ಸೇರೋದಕ್ಕೆ ಜೀವ ವೃಕ್ಷ ಅಂದರೆ ಸತ್ಕಾರ್ಯ ಮಾಡಬಾರ್ದು. ಆದರೆ ಮನುಷ್ಯ ಆರಿಸ್ಕೊಂಡಿದ್ದು ಮೂರನೇ ಕೆಲಸ, ಒಳ್ಳೆದರ ಕೆಟ್ಟದರ. ಈಗ ನೀನು ಕೊಟ್ಟಿಲ್ಲ ಅಂದರೆ ನಾನು ಮಾಡ್ತೀನಿ ಅಂದರೆ ಅದು ನಿನ್ನ ಕರ್ಮ. ನೀನು ಮೂರನೇ ಕೆಲಸ ನಾನು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ ಅಂತೇಳಿ ಇವತ್ತು ಭೂಮಿ ಮೇಲೆ ಸುಮಾರು ಜನ ಇದ್ದಾರೆ. ಇದನ್ನು ನಾವು ಸಭೆಗೆ ಹೋಲಿಕೆ ಮಾಡ್ಕೊಳ್ಬೇಕು. ಈ ಲೋಕದಲ್ಲಿ ಬದುಕಲು ಕೆಲಸ ಮಾಡುತ್ತಾ ಪರಲೋಕ ನಿತ್ಯ ಜೀವ ಸೇರೋದಕ್ಕೆ ಸತ್ಕಾರ್ಯ ಮಾಡ್ತಾನೆ ಇರಬೇಕು ಅಂತೇಳಿ ದೇವರ ವಾಕ್ಯ ಹೇಳ್ತಾ ಇದೆ. ನಮ್ಮ ಅಸ್ಥಿವಾರ ಸತ್ಕಾರ್ಯಗಳಿಂದ ಇರಬೇಕು. ಕಳೆದ ವಾರದಲ್ಲಿ ನಿಮ್ಗೊಂದು ಮಾತು ಹೇಳಿದೆ, ಧರ್ಮಶಾಸ್ತ್ರದಲ್ಲಿ 3 ಭಾಗ ಅಂತ ಹೇಳಿದೆ. ಏನಂತ ಹೇಳಿದೆ? ಧರ್ಮಶಾಸ್ತ್ರದಲ್ಲಿ 3 ಭಾಗ, ಅದರಲ್ಲಿ ಒಂದು ದಶಾಜ್ಞೆ. ಆಯ್ತಾ? ಈಗ ನೀವು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಈ 26ನೇ ಅಧ್ಯಾಯ ಹಂಗೆ ಇಟ್ಕೊಂಡು ಮತ್ತೆ ಬರೆಸುವಾರ್ತೆ, ಇದರಲ್ಲೇ ನಾವು ಮತ್ತೆ ಬರ್ತೀವಿ. ಈ ಧರ್ಮಶಾಸ್ತ್ರದ ಮೂಲಕ ದೇವರು ತನ್ನ ಸಂಕಲ್ಪವನ್ನು, ತನ್ನ ಕೆಲಸವನ್ನು ತಿಳಿಸಿದ್ರು. ಧರ್ಮಶಾಸ್ತ್ರದ ಮೂಲಕ ಅವರು ತಿಳಿಸಿ, ಅದು ಹೇಗೆ ನೋಡಿ, ಈ 26ನೇ ಅಧ್ಯಾಯದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. 24ನೇ ವಾಕ್ಯ, 26ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ. ಇಲ್ಲಿ ಏನಂತ ಹೇಳಲ್ಪಟ್ಟಿದೆ? ಮನುಷ್ಯ ಕುಮಾರನು ಹೊರಟು ಹೋಗುತ್ತಾನೆ, ಸರಿ. ಹಾಗೆ ಆತನ ವಿಷಯವಾಗಿ ಬರದದೆಯಲ್ಲ. ಇಲ್ಲಿ ನಿಲ್ಲಿಸಿ. ಆತನ ವಿಷಯವಾಗಿ ಬರದದೆಯಲ್ಲ ಅಂದ್ರೆ ಏನು? ಪ್ರವಾದನೆ ಹೇಳಲ್ಪಟ್ಟಿದೆ ಅಂತ ಅರ್ಥ. ಸೊ ಧರ್ಮಶಾಸ್ತ್ರದಲ್ಲಿ 3 ಭಾಗ ಅಂತ ಹೇಳಿದ್ರು. ಒಂದು, ದೇವರು ಆ ಧರ್ಮಶಾಸ್ತ್ರವನ್ನ ದೇವದೂತರಿಂದ ನೇಮಿಸಿ
ಮೋಶೆಯ ಮೂಲಕ ನಮ್ಮ ಕೈ ಕೊಟ್ಟಿದ್ದಾರೆ. ದೇವದೂತರಿಂದ ನೇಮಿಸಿ ಮೋಶೆಯ ಮೂಲಕ ನಮಗೆ ಕೊಟ್ಟರು ಆ 3 ಧರ್ಮಶಾಸ್ತ್ರಗಳು. ಆದರೆ ಅದರಲ್ಲಿ ಮೊದಲನೇದು ಆಚಾರ ಪದ್ಧತಿಯ ಧರ್ಮಶಾಸ್ತ್ರ. ಯಾವುದದು? ಮೊದಲನೇದು ಆಚಾರ ಪದ್ಧತಿಯ ಧರ್ಮಶಾಸ್ತ್ರ. ಎರಡನೇದು ಪ್ರವಾದಿಗಳಿಂದ ಬರೆದ ಅಥವಾ ಲೇಖನ ಎಂದು ಹೇಳಬಲ್ಲಂತ ಧರ್ಮಶಾಸ್ತ್ರ, ಪ್ರವಾದಿಗಳಿಂದ ಹೇಳಲ್ಪಟ್ಟಂತ ಧರ್ಮಶಾಸ್ತ್ರ. ಮೂರನೇದು ದಶಾಜ್ಞೆಗಳ ಧರ್ಮಶಾಸ್ತ್ರ. ದೇವರು 3 ನೆರವೇರಿಸಿದ್ರು. ಹೇಗೆ ನೆರವೇರಿಸಿದ್ರು? ಕೆಲವನ್ನ ಮುರಿದಾಕಿದ್ರು. ಕೆಲವನ್ನ ಏನು ಮಾಡಿದ್ರು? ದೇವರು ಮುರಿದಾಕಿದ್ರು, ಕೆಲವನ್ನ ನೆರವೇರಿಸಿದ್ರು. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ದಿವಸದಲ್ಲಿ ಆಚಾರ ಪದ್ಧತಿಯಾಗಿದ್ದಂಥ ಸಬ್ಬತ್ತು ದಿನ, ಯಾವುದು? ಸಬ್ಬತ್ತು ದಿನವನ್ನ ದೇವರು ಒಂದು ಒಳ್ಳೇದು ಮಾಡಬಾರ್ದು ಅಂತ ಅವರಂದ್ರು. ಏನಂತ ಹೇಳಿದ್ರು ಅವರು? ಆಚಾರ ಪದ್ಧತಿಯಾಗಿ ಸಬ್ಬತ್ ದಿನದಲ್ಲಿ ಯಾವುದೇ ಒಳ್ಳೆ ಕೆಲಸ ಕೂಡ ಮಾಡಬಾರ್ದು ಅಂತ ಹೇಳಿದ್ರು. ಆದರೆ ದೇವರು ಏನು ಮಾಡಿದ್ರು? ಸಬ್ಬತ್ ದಿನಕ್ಕೆ ನಾನೇ ಒಡೆಯನು ಅಂತ ಹೇಳಿದ್ರು. ಅಲ್ಲಿ ಆಚಾರ ಪದ್ಧತಿನ ಅವ್ರೇನು ಮಾಡಿದ್ರು? ಮುರಿದಾಕಿದ್ರು. ತಂದೆ ಚಿತ್ತವನ್ನ ನೆರವೇರಿಸ್ತಾರೆ. ನೀವು ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಈ ವಾಕ್ಯ ನೋಡ್ಬೋದು. 8ರಿಂದ ನೀವು ಅದನ್ನು ಓದಿದ್ರೆ ಅದರಲ್ಲಿ ಕಾಣಿಸುತ್ತೆ. ಅವ್ರೇನು ಮಾಡಿದ್ರು? ಧರ್ಮಶಾಸ್ತ್ರವನ್ನು ಅಲ್ಲಿ ಮುರಿದಾಕಿ ದೇವರ ಚಿತ್ತವನ್ನು, ತಂದೆಯ ಸಂಕಲ್ಪವನ್ನು ನೆರವೇರಿಸ್ತಾರೆ. ಎರಡನೇದು ಅವ್ರು ಹೇಳ್ತಾರೆ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ, ಧರ್ಮಶಾಸ್ತ್ರವನ್ನು ನಾನು ತೆಗೆದು ಹಾಕುವುದಕ್ಕೆ ಬಂದವನಲ್ಲ, ನೆರವೇರಿಸುವುದಕ್ಕೆ ಬಂದೆನು ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ನೆರವೇರಿಸಿದ ಅಂದರೆ ಎಲ್ಲರನ್ನೂ ಪ್ರೀತಿ ಮಾಡಬೇಕು. ನಿನ್ನಂತೆ ನಿನ್ನ ನೆರವನ್ನ ಪ್ರೀತಿ ಮಾಡಬೇಕು. ಒಬ್ಬ ಹಳ್ಳಕ್ಕೆ ಬಿದ್ದಿದ್ದಾನೆ, ಅಲ್ವಾ? ನಿಮ್ಮ ಒಂದು ಕುದುರೆನೋ ಕತ್ತೆನೋ ಯಾವುದೋ ಒಂದು ಹಳ್ಳಕ್ಕೆ ಬಿದ್ದಿದ್ರೆ ನೀವು ಕಾಪಾಡೋದಿಲ್ವಾ? ಸೊ ನೀವು ಅದನ್ನು ಕಾಪಾಡೋದಕ್ಕೆ ಮನಸ್ಸಿಲ್ವಾ ನಿಮಗೆ? ಬರೀ ಪದ್ಧತಿ ಪ್ರಕಾರನೇ ಇರಬೇಕು, ಆಚಾರಗಳಿರ್ಬೇಕಂತೇಳಿ ಅದನ್ನು ಒಡೆದು, ಆಚಾರ ಪದ್ಧತಿಯನ್ನು ಒಡೆದು, ಧರ್ಮಶಾಸ್ತ್ರವನ್ನು ಎಲ್ಲರೂ ನಾವು ನಿನ್ನಂತೆ ನೆರವೇರಿ ಪ್ರೀತಿ. ಧರ್ಮೋಪದೇಶ ಕಾಂಡದಲ್ಲಿ ಅದನ್ನು ಹೇಳ್ಕೊಟ್ಟಿರೋ ದೇವರು. ಪ್ರಧಾನವಾಗಿ ಇಡೀ ಸತ್ಯವೇದ ನೆರವೇರಬೇಕು ಅಂದರೆ ನಿನ್ನಂತೆ ನಿನ್ನ ನೆರವೇರನ್ನ ಪ್ರೀತಿಸಬೇಕು ಅಂದ್ರೆ ಪ್ರಧಾನವಾದ ಆಜ್ಞೆ. ಅದರಿಂದ ಅವ್ರು ಏನು ಮಾಡಿದ್ರು? ಅದನ್ನು ನೆರವೇರಿಸಿ ಅಂತೇಳಿ ಆ ಪಾಯಿಂಟ್ನ ಅಲ್ಲಿಟ್ರು. ಅಲ್ಲಿಗೆ ಧರ್ಮಶಾಸ್ತ್ರ ಮುರಿದು ಒಂದು ಕಡೆ, ಇನ್ನೊಂದು ಕಡೆ ಅದನ್ನು ನೆರವೇರಿಸಿದ್ರು. ಮೂರನೇದಾಗಿ ದಶಾಜ್ಞೆಗಳನ್ನು ಅವ್ರು ನೆರವೇರಿಸಿ. ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು, ನೀನು ಅಗಮ್ಯವಾಗಿ ದಿನವನ್ನು ಆಚರಿಸಬೇಕು, ಕದಿಯಬಾರ್ದು, ಕೊಲೆ ಮಾಡಬಾರ್ದು, ಮತ್ತು ಇನ್ನೊಬ್ಬರದ ಇದನ್ನು ನೀನು ಆಸೆ ಪಡಬಾರ್ದು, ಇದೆಲ್ಲ ಹೇಳ್ಕೊಟ್ರು. ದಶಾಜ್ಞೆಗಳನ್ನು ನಮ್ಗೆ ನೆರವೇರಿಸಿ. ಈಗ ಇಲ್ಲೊಂದು ಮಾತು ಬರೆಯಲ್ಪಟ್ಟಿದೆಯಲ್ಲ, ಮನುಷ್ಯ ಕುಮಾರನು ಹೊರಟು ಹೋಗುತ್ತಾನೆ ಸರಿ, ಹಾಗೆ ಆತನ ವಿಷಯವಾಗಿ ಬರೆದಿದೆಯಲ್ಲ ಅಂತ ಹೇಳುವಾಗ ಅದು ಪ್ರವಾದನೆಯಾಗಿ ಬರೆಯಲ್ಪಟ್ಟಿದೆ. ಇವಾಗ ಪ್ರವಾದನೆಯಾಗಿ ಬರೆಯಲ್ಪಟ್ಟಿರುವಂಥ ಈ ವಿಷಯವನ್ನು ನಾವು ಯಾವ ರೀತಿ ಇವತ್ತು ಅದನ್ನು ಅರ್ಥ ಮಾಡಿಕೊಂಡು, ದೇವರ ಸಂಕಲ್ಪ ಅಂದರೆ ತಂದೆ ಕೊಟ್ಟ ಕೆಲಸವನ್ನು ಗೆತ್ಸೆಮನೆ ತೋಟಕ್ಕೆ ಹೋಗಿ ಯೇಸು ಕ್ರಿಸ್ತನ ಯಾವ ರೀತಿಯಾಗಿ ತಿಳ್ಕೊಂಡ್ರು ನೋಡಿ. ಯೇಸು ಬರೆದು ತಂದೆ ಕೆಲಸವನ್ನು ಮಗನು ನೆರವೇರಿಸ್ತಾನೆ. ಅದೇ ರೀತಿಯಾಗಿ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲೇ ಒಂದು ಮುಖ್ಯವಾದ ಮಾತು, 39ನೇ ವಾಕ್ಯವನ್ನು ನಾವು ಗಮನಿಸುವಾಗ ಅಲ್ಲೊಂದು ಮಾತು ಬರೆಯಲ್ಪಟ್ಟಿದೆ. ಸ್ವಲ್ಪ ಮುಂದೆ ಹೋಗಿ ಬೋರ್ಲು ಬಿದ್ದು, ನನ್ನ ತಂದೆಯೇ ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ಅನುಸೆ ದೇವರಿಗೆ ಗೆತ್ಸೆಮನೆ ತೋಟಕ್ಕೆ ಇದನ್ನು ಲೂಕನ ಬರೆದ ಸುವಾರ್ತೆಯಲ್ಲಿ ಕೂಡ ನೋಡ್ಬೋದು. ಅಲ್ಲಿ ನನ್ನ ಇಷ್ಟ ಅಲ್ಲ ನಿನ್ನ ಇಷ್ಟ ಅಂತ ಹೇಳ್ತಾರೆ. ದೇವರು ಕೊಟ್ಟಿದ್ದು 2 ಕೆಲಸ. ಎಲ್ಲ ಮರಗಳನ್ನು ತಿನ್ನು, ಜೀವವೃಕ್ಷದ ಫಲವನ್ನು ತಿನ್ನು, 2 ಕೆಲಸ. ಆದರೆ ಮನುಷ್ಯ 3ನೇ ಕೆಲಸ ಮಾಡ್ದ. ಯಾವುದು? ಒಳ್ಳೆದರ ಕೆಟ್ಟದರ ಅರ್ಹನ. ಇವತ್ತು ಇದೇ ರೀತಿಯಾಗಿ ಇಲ್ಲಿ ಇರುವ ಮಾತಿನ ವಾಕ್ಯದ ಪ್ರಕಾರ ನಾವು ಗಮನಿಸುವಾಗ ಅಲ್ಲಿ ಏನಂತ ಹೇಳಲ್ಪಡ್ತಾ ಇದೆ? ನಿನ್ನ ಇಷ್ಟ ಇದ್ದರೆ, ಅಂದರೆ ಇವರು ಈಗ ಗೆತ್ಸೆಮನೆ ತೋಟಕ್ಕೆ ಹೋಗಿ ಪ್ರಾರ್ಥನೆ ಮಾಡೋ ಉದ್ದೇಶ ಏನು ಗೊತ್ತಾ? ನಾಳೆ ಶಿಲುಬೆ ಮೇಲೆ ಹಾಕಲ್ಪಡ್ತಾರೆ. ಶಿಲುಬೆ ಮೇಲೆ ಹಾಕಲ್ಪಡುವಂಥ ವಿಷಯ ಹತ್ತಿರಕ್ಕೆ ಬಂದಿದೆ. ಯಾಕಂದ್ರೆ ನಾವು ನೋಡಿದ್ವಲ್ಲ, ಹಿಡು ಕೊಡುವವನು ಯಾರು? ಹಿಡು ಕೊಡುವವನು ಬಂದಿದ್ದಾನೆ ಅಲ್ಲಿ. ಆ ಹಿಡು ಕೊಡುವವನು ಒಂದು ಕೆಲಸ ಮಾಡ್ತಿದ್ದಾನೆ. 3ನೇ ಕೆಲಸ ಯಾವುದು? ಒಳ್ಳೆದರ ಕೆಟ್ಟದರ ಮರಣ ತಿಂದಲ್ಲ, ಆ ರೀತಿಯಾಗಿ ಇವನು ಹಿಡುಕೊಡುವ ಕೆಲಸ ಮಾಡ್ತಿದ್ದಾನೆ. ಆ ಕೆಲಸಕ್ಕೆ ಬಂದಿರೋದ್ರಿಂದ ಇಲ್ಲಿ ದೇವರು ನಮಗೆ ಇವತ್ತು ಸ್ಪಷ್ಟವಾಗಿ ತಿಳಿಸ್ಕೊಡ್ತಿದ್ದಾರೆ. ಆ ಪ್ರವಾದನೆ ಮಾತನ್ನ ಅವನು ಅಲ್ಲಿ ನೆರವೇರಿಸ್ತಿದ್ದಾನೆ. ಅವನು ಹೇಳ್ತಾರೆ, ಇಷ್ಟ ಇದ್ರೆ ಅಪ್ಪ ನನ್ನ ಇಷ್ಟ ಇಲ್ಲ, ನಿನಗೆ ಇಷ್ಟ ಇದ್ರೆ ನಿನ್ನ ಚಿತ್ತ ಇದೆ, ಇದನ್ನ ತೆಗೆದುಹಾಕು ಅಂತ ಹೇಳೋದು. ಇವತ್ತು ನಮ್ಮ ಇಷ್ಟಕ್ಕೆ 3ನೇ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಇಷ್ಟಕ್ಕೆ ನಾವೇನು ಮಾಡ್ತಾ ಇದ್ವಿ? 3ನೇ ಕೆಲಸನ
ಮಾಡ್ತಾ ಇದ್ದು ಸಭೆಯಲ್ಲಿ ಕೂಡ ಇವತ್ತು ತುಂಬ ನಡೀತಾ ಇದೆ. ದೇವರು ಹೇಳ್ತಾರೆ, ನನ್ನ ರಾಜ್ಯದ ಕೆಲಸವನ್ನು ಮಾಡಿ ದೇವರ ರಾಜ್ಯದ ನೀತಿಗಾಗಿ ತವಕ ಪಡ್ರಿ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಎಷ್ಟು ಜನ ಸ್ವಾರ್ಥ ಸಾರಬೇಕು? ಯಾಕಂತ ಹೇಳಿದ್ರೆ ಇಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಮನುಷ್ಯ ಕುಮಾರನ ಕುರಿತು ನಾವೇನು ಮಾಡಬೇಕು? ಅನೇಕರಿಗೆ ಸ್ವಾರ್ಥ ಹೇಳಬೇಕು. ಇಲ್ಲಿ ಗಮನಿಸುವಾಗ ಈಗ ನಿಮಗೆ ಒಂದು ಹೇಳ್ತೀನಿ ನಾನು, ಸಭೆ ಬಂದಂತೆ ಸಾಗ್ತಿದೆ, ಸುವಾರ್ತೆ ಸಾರಬೇಕು ಅಂತ ಹೇಳಬೇಕು ಅಂದರೆ ನಿಮ್ಮಲ್ಲಿ ಎಷ್ಟು ಜನ ಸುವಾರ್ತೆಯನ್ನು ಸಾರೋದಕ್ಕೆ ಅಥವಾ ವಾಕ್ಯನ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ರಿ? ಎಲ್ಲ ಅಂದ್ಕೊಳ್ತೀವಿ, ನಾನು ಬೈಬಲ್ ಹಿಡ್ಕೊಂಡು ಉಪದೇಶ ಮಾಡೋಕ್ಕೆ ಹೋಗ್ಬೇಕಾ, ಅಥವಾ ಸಭೆಗೆ ಯಾರು ನಮ್ಮ ಸಭೆಗೆ ಬಂದರೆ ಸಾಲ ತೀರುತ್ತೆ, ರೋಗ ಬಿಡುಗಡೆ ಆಗುತ್ತೆ, ಸ್ವಸ್ಥತೆ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತೇಳಿ ನಾವು ಕರಿಬೇಕಾ ಅನ್ನೋದನ್ನು ಇವತ್ತು ಸುವಾರ್ತೆ ಅಂತ ಅಂದ್ಕೊಂಡಿದ್ದಾರೆ. ಖಂಡಿತವಲ್ಲ ಆ ರೀತಿ ಹೇಳಬಾರ್ದು. ನಾವು ಯಾರಿಗೂ ನಾವು ಸಭೆಗೆ ಬಂದರೆ ಸಾಲ ತೀರುತ್ತೆ ಅಂತ ಮಾತ್ರ ಹೇಳಲೇಬಾರ್ದು. ಏನು ಹೇಳಬಾರ್ದು? ಸಾಲ ತೀರುತ್ತೆ ಅಂತ ಮಾತ್ರ ಹೇಳಬಾರ್ದು. ರೋಗ ವಾಸಿ ಆಗುತ್ತೆ ಮತ್ತು ದೇವರು ಎಲ್ಲ ಅದ್ಭುತಗಳನ್ನ ಮಾಡ್ತಾರೆ ಅಂತ ನಾವು ಹೇಳಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಅವರು ದೇವರನ್ನ ಇಷ್ಟಪಟ್ಟಿರ್ಬೇಕು. ಇಷ್ಟವಿದ್ದವರಿಗೆ ಮಾತ್ರ ಏನಂತ ಹೇಳಬೇಕು ನಾವು? ಮೊದಲನೇದಾಗಿ ಸ್ವಾರ್ಥ ಹೇಳೋದು ಅಂತ ಹೇಳಿದ್ರೆ, ದೇವರು ಪಾಪಿಗಳನ್ನ ಹುಡುಕಿ ಬಂದಿದ್ದಾರಪ್ಪ, ಎಲ್ಲ ಜನಾಂಗವನ್ನು ಪ್ರೀತಿಸ್ತಾರೆ, ಎಲ್ಲರ ಪಾಪವನ್ನು ಪರಿಹಾರ ಮಾಡೋದಕ್ಕಾಗಿ ತನ್ನನ್ನೇ ತಾನಾಗಿ ಬಲಿಯಾಗಿ ಅರ್ಪಿಸಿದ್ದಾರೆ, ಶಿಲುಬೆ ಮೇಲೆ ಜಡಿಯಲ್ಪಟ್ಟಿದ್ದಾರೆ, ಮರಣ ಹೊಂದಿದ್ದಾರೆ, 3ನೇ ದಿವಸ ಜೀವಂತವಾಗಿ ಎದ್ದಿದ್ದಾರೆ, ಪುನರುತ್ಥಾನ ಹೊಂದಿ ಅತಿ ಶೀಘ್ರದಲ್ಲಿ ನ್ಯಾಯಾಧಿಪತಿಯಾಗಿ ಬರ್ತಾರೆ, ಪರಲೋಕ ಎಂಬುದಿದೆ ಅನ್ನೋದನ್ನ ನಾವು ಹೇಳಬೇಕೇ ಹೊರತು ನಾವು ಬೇರೆ ವಿಷಯ ಏನು ಹೇಳಬಾರ್ದು. ನಾವು ಬೇರೆ ಏನಾದ್ರು ಹೇಳಿದ್ವಿ ಅಂತ ಹೇಳಿದ್ರೆ ಈ ಲೋಕ ಹೇಳ್ತಾ ಇದ್ದಲ್ಲ ಬಲವಂತ ಅನ್ನೋದು, ಅದನ್ನ ಮಾಡ್ದಂಗೆ ಆಗೋಗುತ್ತೆ. ಅದಕ್ಕೆ ದೇವರು ಇವತ್ತು ನಮಗೆ ಎಚ್ಚರಿಕೆ ಪಡಿಸಿ, ನೀವು ಜೀವ ವೃಕ್ಷದ ಫಲ ಅಂತ ಹೇಳಿದ್ರೆ ಪರಲೋಕದ ಸತ್ಕಾರ್ಯಗಳನ್ನು ಮಾಡಬೇಕು. ಪರಲೋಕದ ಸತ್ಕಾರ್ಯಗಳನ್ನು ನಾವು ಮಾಡುವರಾಗಿರ್ಬೇಕು. ಅದಕ್ಕೇನೆ ಈಗ ನೀವು ಪರಲೋಕದ ಸುವಾರ್ತೆ ಸಾರಲ್ಪಡಬೇಕು ಅಂತ ಹೇಳ್ಬೇಕಾದ್ರೆ ಎಷ್ಟು ಜನ ದೇವರ ಸಂಕಲ್ಪನ ವಾಕ್ಯವನ್ನು ಹಂಚ್ಕೊಳ್ಬೇಕು ಅಂತ ಇಷ್ಟಪಡ್ತೀರ? ಎಲ್ಲರ ಹತ್ರ ಫೋನ್ ಇದೆ. ನಿಮ್ಮ ಸ್ಟೇಟಸ್ನಲ್ಲಿ ಯಾವತ್ತಾದ್ರೂ ಸೇವಿಯರ್ ಮಿನಿಸ್ಟ್ರಿದು ಮೆಸೇಜ್ ಇದ್ದು ನೀವು ಹಾಕಿದ್ದೀರಾ? ಸುವಾರ್ತೆ ಸಾರೋದಕ್ಕೆ ಬಹಳ ದಾರಿಗಳಿದೆ. ನಿಮ್ಮ ಸ್ಟೇಟಸ್ಗಳು ಏನೇನೋ ಹಾಕ್ಕೊಳ್ತೀರಾ. ನೀವು ಅದೊಂದು ಪ್ಲಾಟ್ಫಾರ್ಮ್ ಇದು, ನಿಮ್ಗೆ ಉಪಯೋಗಿಸ್ಕೊಳ್ಬೋದು. ನೀವು ಯಾರಿಗೂ ಹೇಳೋಕ್ಕೂ ಆಗಲಿಲ್ವಾ? ಈಗ ನನ್ನ ಮುಖ ಕಾಣಿಸ್ಬೇಕು, ನನ್ನನ್ನು ತೋರಿಸ್ಕೋಬೇಕು, ನನ್ನನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋದು ನಾನು ಹೇಳ್ತಿಲ್ಲ. ನಿಮಗೆ ಖಂಡಿತವಾಗಲೂ ಇಲ್ಲಿಂದ ವಾಕ್ಯ ನಿಮಗೆ ಸರಿಯಾಗಿ ಬಂದು ಆ ವಾಕ್ಯದಿಂದ ನೀವು ಬಲ ಹೊಂದಿದ್ದೀರಾ ಅಂತ ಹೇಳಿದ್ರೆ, ದೇವರ ಸಂಕಲ್ಪ ನೆರವೇರಬೇಕು ಅಂತ ಹೇಳಿದ್ರೆ, ದೇವರು ಕೊಟ್ಟ ಕೆಲಸ, ಜೀವ ವೃಕ್ಷದ ಕೆಲಸ, ಸತ್ಕಾರ್ಯದ ಕೆಲಸ, ನೀನು ಭೂಮಿ ಮೇಲೆ ಎಲ್ಲ ಮರಗಳ ಹಣ್ಣನ್ನು ತಿನ್ನು, ಎಲ್ಲ ಕೆಲಸ ಮಾಡು. ಆದರೆ ಜೀವ ವೃಕ್ಷದ ಕೆಲಸ ಏನು ಅಂತ ಹೇಳಿದ್ರೆ ಪರಲೋಕದ ಕಡೆ ಎಲ್ಲರೂ ನಡೆಸಬೇಕು, ನೀನು ಅದನ್ನು ಹೊಂದಿಕೊಳ್ಬೇಕು. ಆದರೆ ಒಳ್ಳೆದರ ಕೆಟ್ಟದರ ತಿನ್ನಬೇಡ ಅಂತ ಹೇಳಿದ್ರೆ ಇವತ್ತು ಮನುಷ್ಯ ಅದನ್ನೇ ಮಾಡಿಕೊಂಡು ಜೀವ ವೃಕ್ಷದ ಕಡೆಗೆ ತಿರುಗ್ತಾ ಇಲ್ಲ. ನೀವು ಒಂದು ಸಲ ನೀವು ಅದನ್ನು ಪ್ರಯತ್ನ ಮಾಡಿ ನೋಡಿ. ಸುವಾರ್ತೆ ಹೇಳೋದಕ್ಕೆ ನಾವೆಲ್ಲ ಸತ್ಕಾರ್ಯ ಮಾಡೋದಕ್ಕೆ ನೇಮಿಸಲ್ಪಟ್ಟಿದ್ವಿ ಅಂತ ಎಫೆಸದವರಿಗೆ ಪತ್ರಿಕೆ 2ನೇ ಅಧ್ಯಾಯ ತೆಗೆದುಕೊಳ್ಳಿ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯವನ್ನು ನೀವು ಗಮನಿಸುವಾಗ, ಎಫೆಸದವರಿಗೆ 2ನೇ ಅಧ್ಯಾಯ 10ನೇ ವಾಕ್ಯವನ್ನು ನೀವು ಗಮನಿಸುವಾಗ ಒಂದು ಮಾತು ಬರೆಯಲ್ಪಟ್ಟಿದೆ ನೋಡಿ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡೋದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವ್ಯಾರು? ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡೋದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಸತ್ಕಾರ್ಯ ಮಾಡಬೇಕು. ನಾವು ಸತ್ಕಾರ್ಯ ಮಾಡುವಾಗ ಯಾವ ರೀತಿ ಸತ್ಕಾರ್ಯ ಮಾಡಬೇಕು? ಇಲ್ಲಿ ಒಬ್ಬ ಸತ್ಕಾರ್ಯ ಬಿಟ್ಟು ಬೇರೊಂದು ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ದೇವರ ಸಂಕಲ್ಪದಿಂದ ದೂರ ಹೋಗಿದ್ದಾನೆ ಅಂತ. ದೇವರು ಪಾಪ ಕಾರ್ಯ ಮಾಡೋದಕ್ಕೆ ಪ್ರೇರೇಪಿಸಲ್ಲ. ದೇವರು ಯಾವತ್ತು ಪಾಪ ಕಾರ್ಯ ಮಾಡೋದಕ್ಕೆ ಪ್ರೇರೇಪಿಸಲ್ಲ. ಮಾಡಿದರೆ ಅವನು ದೇವರಾಗೋದಕ್ಕೆ ಸಾಧ್ಯ ಆಗುತ್ತಾ? ಸಂಕಲ್ಪ ಮತ್ತು ಪ್ರವಾದನೆ ಎರಡಕ್ಕೂ ವ್ಯತ್ಯಾಸ ಇದೆ. ಮನುಷ್ಯ ಕುಮಾರನು ಹೊರಟು ಹೋಗುವುದು ಸರಿ, ಆದರೆ ಆತನ ವಿಷಯವಾಗಿ ಬರೆದಿದೆಯಲ್ಲ, ಅಂದರೆ ಪ್ರವಾದನೆ ವಿಷಯಗಳನ್ನ ಬರೆದಿದೆ. ಸೊ ದೇವರು ಇವತ್ತು ನಮಗೆ ಅದನ್ನು ಹೇಳ್ತಾರೆ. ಇಲ್ಲಿ ಯಾವುದು ಪ್ರವಾದನೆ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರೆ, ಈಸ್ಕರಿಯೋತ ಯೂದನು ದೇವರನ್ನು ಹಿಡುಕೊಡುವ ವಿಷಯವಾಗಿ ಅವನೊಂದು ಕೆಲಸವಾಗಿ ಮಾಡ್ತಾ ಇದ್ದಾನೆ. ಅದನ್ನು
ಬೆಳ್ಳಿ ಕಾಸಿಗೆ, ಆ ಬೆಳ್ಳಿ ನಾಣ್ಯಕ್ಕೆ ಆಸೆ ಪಟ್ಟು ಯೇಸುವನ್ನು ಹಿಡಿದುಕೊಡಬೇಕು ಅಂತ ಅವನು ಇಷ್ಟಪಟ್ಟಿದ್ದಾನೆ. ಆ ಕೆಲಸ ಮಾಡ್ತಿದ್ದಾನೆ. ನಾನು 3ನೇ ಕೆಲಸ ಮಾಡ್ತಿರೋದು. ಎಲ್ಲ ಮರದನ್ನು ತಿಂದ, ಜೀವ ವೃಕ್ಷವನ್ನು ತಿನ್ನೋದನ್ನು ನೋಡಿದ್ದಾನೆ. ಆದರೆ ಏನು ಮಾಡ್ತಿದ್ದಾನೆ? 3ನೇ ಕೆಲಸನ ಮಾಡ್ತಿದ್ದಾನೆ. ಹೇಗೆ ದೇವರಿಗೆ ಹೇಗೆ ಇದನ್ನು ಮುಂದಾಗಿ ಬರೆದ್ರು ಅನ್ನೋದಕ್ಕೆ ಉದಾಹರಣೆ ಹೇಳ್ತೀನಿ. ನಾನು ಮಹಡಿ ಮೇಲೆ ನಿಂತ್ಕೊಡ್ತೀನಿ ಅಂತ ಇಟ್ಕೊಳ್ಳೋಣ. ಮಹಡಿ ಮೇಲೆ ನಾನು ನಿಂತಿರೋವಾಗ ಒಬ್ಬ ವ್ಯಕ್ತಿ ಅಲ್ಲಿಂದ ಬರ್ತಾರೆ. ಬರೋವಾಗ ನಾನು ಹೇಳ್ತೀನಿ, ನೋಡಪ್ಪ ನಾನು ಈ ದಾರಿಯಿಂದ ನೀನು ಬಂದೆ ಅಂತ. ಬ್ರದರ್, ನೀವು ನನ್ನ ಹೆಂಗೆ ನೋಡಿದ್ರಿ ಅಂತ ಹೇಳಿದ್ರೆ ನಾನು ಹೇಳ್ತೀನಿ, 3 ದಾರಿ ಇದೆ, ಆದರೆ ಮೇಲ್ಗಡೆಯಿಂದ ನಾನು ನೋಡುವಾಗ ನೀನು ಬರೋ ದಾರಿ ನನಗೆ ಗೊತ್ತಾಯಿತು. ಹಾಗೆ ಮುಂದೆ ನಡೆಯುವಂಥ ವಿಷಯವನ್ನು ಪ್ರವಾದಿಗಳ ಮೂಲಕ ದೇವರು ಹೇಳ್ತಾರೆ. ಅದನ್ನೇ ಬರೆದದ್ದು, ಮನುಷ್ಯ ಕುಮಾರನ ಕುರಿತು ಬರೆದದ್ದು, ಈಸ್ಕರಿಯೋತನ ಕುರಿತು ಕೂಡ ಬರೆದಿದ್ದು. ಪ್ರವಾದಿಗಳ ಮಾತು ಅಂತ ಹೇಳಿದ್ರೆ ಮುಂದೆ ನಡೆಯಬೇಕಾಗಿರೋ ಮಾತನ್ನ ದೇವರವರಿಗೆ ತಿಳಿಸೋದು. ಇವತ್ತು ನಿನ್ನಲ್ಲಿ ದೇವರ ಸಂಕಲ್ಪ ನೆರವೇರಬೇಕು ಅಂತ ಹೇಳಿದ್ರೆ ನೀನು ದೇವರ ಸಂಕಲ್ಪ ಜೀವ ವೃಕ್ಷವನ್ನ ತಿನ್ನುವನಾಗಿರಬೇಕು. ಚೆನ್ನಾಗಿ ಗಮನಿಸಿ, ದೇವರು ನಮ್ಗೆಲ್ರಿಗೂ ಸ್ವತಂತ್ರ ಕೊಟ್ಟಿದ್ದಾರೆ. ಸ್ವತಂತ್ರ ಕೊಟ್ಟಿರೋದ್ರಿಂದನೇ ಜೀವ ವೃಕ್ಷನೂ ಇತ್ತು, ಒಳ್ಳೆದರ ಕೆಟ್ಟದರನ್ನು ಇತ್ತು. ಆದರೆ ಮನುಷ್ಯ 3ನೇ. ದೇವರ ಮಾತನ್ನು ಹೇಳ್ತಾರೆ, ಕನ್ನಿಕೆಯ ಗರ್ಭಿಣಿಯಾಗಿ ಒಬ್ಬರು ಹುಟ್ಟಿದ್ದಾರೆ ಅಂತೇಳಿ. ಏನಕ್ಕೆ ಅಂತ ಹೇಳಿದ್ರೆ ಅದು ಪ್ರವಾದನೆ ಮಾತು. ಮರಿಯಳು ಇಷ್ಟಪಟ್ಟಳು. ಈಗ ಮರಿಯಳು ಒಂದು ವೇಳೆ ನಾನು ಇಷ್ಟಪಡಲಿಲ್ಲ, ಯೇಸು ನನ್ನ ಹೊಟ್ಟೆ ಹುಟ್ಟೋಕ್ಕೆ ಇಷ್ಟಪಟ್ಟಿಲ್ಲ ಅಂತ ಹೇಳಿದ್ರೆ ಯೇಸು ಹುಟ್ಟಕ್ಕಾಗ್ತಿತ್ತ? ಆದ್ರೆ ಏನು ಮಾಡಿದ್ರು ಅವರು? ಸತ್ಕಾರ್ಯ, ಪರಲೋಕದ ಸತ್ಕಾರ್ಯಕ್ಕೆ ತನ್ನನ್ನು ಒಪ್ಪಿಸಿಕೊಟ್ರು ಮರಿಯಳು. ಆದ್ರಿಂದಲೇ ದಯೆ ಹೊಂದಿದವಳೆ ಅಂತ ಹೇಳಿ ಕರೆಯಲ್ಪಟ್ಟರು. ಇವತ್ತು ನಿಮ್ಮ ಮುಂದೆ ಅದೇ ರೀತಿಯಾಗಿ ತುಂಬ ಕಾರ್ಯಗಳಿದೆ. ನೀವು ಎಲ್ಲ ಥರದ ಹಣ್ಣುಗಳನ್ನು ತಿನ್ಬೋದು, ಜೀವ ವೃಕ್ಷ ತಿನ್ಬೋದು. ಅದನ್ನು 3ನೇ ಕೆಲಸ ಮಾಡಬೇಡ ಅಂತ ಹೇಳುವಾಗ ನೀನು ಅದನ್ನು ಮಾಡಿದಾಗ ದೇವರ ಸಂಕಲ್ಪ ನಿನ್ನಲ್ಲಿ ಇರಲ್ಲ. ಸೊ ನಿನಗೆ ಮುಂದೆನೇ ಸ್ವತಂತ್ರ ಕೊಟ್ಟಿದ್ದಾರೆ. ಯಾವಾಗಲೂ ದೇವರು ನಮಗೆ ಸ್ವತಂತ್ರ ಮುಂದೆ ಇಟ್ಟಿದ್ದಾರೆ. ನೀನು ಆರಿಸ್ಕೊಳ್ಬೇಕು. ನೀನು ಅದನ್ನು ಆರಿಸ್ಕೊಂಡು ದೇವರ ಚಿತ್ತಕ್ಕೆ ಬಂದರೆ, ಇವತ್ತು ಮನುಷ್ಯನ ಮನಸ್ಸಲ್ಲಿ ಎಷ್ಟೋ ಸಮಸ್ಯೆಗಳಿದೆ, ಸಾಲ ಇದೆ, ಹೋರಾಟ ಇದೆ, ಸಂಕಟ ಇದೆ, ವೇದನೆ ಇದೆ. ಇವು ಯಾರಪ್ಪ ನಮ್ಮನ್ನು ಕಾಪಾಡ್ತಾರೆ, ಯಾರಪ್ಪ ಮೇಲೆ ಕೆತ್ತಾರೆ? ನಮಗೆಲ್ರಿಗೂ ದುಡ್ಡಿದ್ರೆ ಮಾತ್ರ ಇರುವಂಥ ಸಂತೋಷ ಬೇರೆ ಯಾವುದು ಕೂಡ ನಮಗೆ ತಂದು ಕೊಡಲ್ಲ ಅನ್ನೋ ಮಟ್ಟಿಗೆ ನಾವು ಬದುಕ್ತೇವೆ. ದುಡ್ಡಿತ್ತು ಅಂದರೆ ಮನೆಯಲ್ಲಿ 5 ಜನ ಇದ್ರೆ 5 ಜನರ ಮುಖದಲ್ಲೂ ಸಂತೋಷನೇ. ದುಡ್ಡಿಲ್ಲ ಅಂದರೆ ಒಬ್ರಿಗೊಬ್ರು ಏನು ಬಂದ್ಬಿಡುತ್ತೆ ಗೊತ್ತಾ? ಗುಣಗುಟ್ಟುವಿಕೆ, ಕಹಿ. ಆದರೆ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು, ದೇವರು ನಮ್ಮೊಳಗೆ ಬಂದರೆ, ದೇವರ ಸತ್ಕಾರ್ಯಗಳನ್ನು ನಾವು ಮಾಡಿದ್ರೆ ಇವೆಲ್ಲವನ್ನ ದಾಟಿದ ಒಂದು ದೇವ ಸಮಾಧಾನ ನಮ್ಮನ್ನು ಆಳ್ವಿಕೆ ಮಾಡುತ್ತದೆ. ಬಲವಂತದಿಂದ ಯಾರೂ ಪಾಪದ ಕಾರ್ಯ ಮಾಡೋದಕ್ಕೆ ಪ್ರೇರೇಪಿಸಲ್ಲ, ಸೈತಾನ ಮಾತ್ರ ಮಾಡ್ತಾನೆ. ನೀನು ಅದನ್ನು ಇಷ್ಟಪಟ್ಟರೆ ಮಾತ್ರ ನಿನ್ನ ಕಾರ್ಯದಲ್ಲಿ. ದೇವರ ಸಂಕಲ್ಪದಲ್ಲಿ ಈಸ್ಕರಿಯೋತ ಯೂದನ ಕುರಿತು ನಾವು ನೋಡುವಾಗ ಆ 26ನೇ ಅಧ್ಯಾಯ ತೆಗೆದುಕೊಳ್ಳಿ. ಮತ್ತಾಯನ ಬರೆಸುವಾರ್ತೆ 26ನೇ ಅಧ್ಯಾಯ 24ನೇ ವಾಕ್ಯ. ಹೊರಟು ಹೋಗುತ್ತಾನೆ ಸರಿ, ಹಾಗೆ ಆತನ ವಿಷಯವಾಗಿ ಬರೆದಿದ್ದಿಲ್ಲ. ಆದರೆ ಯಾವನು ಮನುಷ್ಯ ಕುಮಾರನ ಹಿಡ್ಕೊಡುವನೋ ಅವನ ಗತಿಯನ್ನು ಏನು ಹೇಳಲಿ? ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೆಯದಾಗಿತ್ತು. ಈ ಪದ ನಾನು ಓದಾಗಲ್ಲ ತುಂಬ ಯೋಚನೆ ಮಾಡ್ತೀನಿ. ಕೆಲವರು ಪ್ರಶ್ನೆ ಮಾಡ್ತಾರೆ, ಆದಾಮ ಹವ್ವ ತಪ್ಪು ಮಾಡೋದು ಗೊತ್ತಿರಲಿಲ್ವ ದೇವರಿಗೆ? ಮೊದಲನೇ ತಡಿಬೋದಾಗಿತ್ತ? ಇದೇ ಪ್ರಶ್ನೆನೇ ಇವತ್ತಿಗೂ ಓಡ್ತಾ ಇದೆ. ದೇವರು ಏನು ಮಾಡಿದ್ರು? ನಿಮ್ಮ ಮುಂದೆ ಸ್ವತಂತ್ರ ಇಟ್ಟಿದ್ದಾರೆ, ನೀನು ಆರಿಸ್ಕೊಳ್ಳೋದನ್ನ ಇಟ್ಟಿದ್ದಾರೆ. ಆದರೆ ಮನುಷ್ಯ 3ನೇ ಕೆಲಸನ ಆರಿಸ್ಕೊಂಡು ದೇವರ ಸಂಕಲ್ಪಕ್ಕೆ ದೂರ ಆಗ್ತಿದ್ದಾನೆ. ಯೆಹೋವನ ಸಂಕಲ್ಪವೇ ಈಡೇರುವುದು ಅನ್ನೋದಕ್ಕೆ ಗುರುತಾಗಿ ದೇವರು ಅನೇಕ ಒಂದು ಕುರುಡನಿರ್ತಾನೆ. ಇವನು ಕುರುಡನಾಗಿರೋದಕ್ಕೆ ಇವನು ತಂದೆ ತಾಯಿಗಳು ಮಾಡಿದ ಪಾಪಗಳ ಅಂತೇಳಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಆಗ ದೇವರು ಹೇಳ್ತಾರೆ ಗೊತ್ತಾ? ಇಲ್ಲ, ದೇವರ ಮಹಿಮೆ ಕಾಣೋದಕ್ಕೆ ಇವನು ಕುರುಡನಾದ. ಹಾಗೆ ಒಂದೊಂದು ಅದ್ಭುತಗಳು ಕೂಡ ದೇವರ ಮಹಿಮೆ ಕಾಣೋದಕ್ಕೆ ಆ ಕಾರ್ಯಗಳನ್ನು ನಡೀತೇ ಹೊರತು ದೇವರ ಸಂಕಲ್ಪದಲ್ಲಿ ಯಾರು ಬಡವರಾಗಿರಬೇಕು, ದರಿದ್ರರಾಗಿರಬೇಕು, ಸಾಲಗಾರರಾಗಿರಬೇಕು, ಅವರು ರೋಗಿಗಳಾಗಿರಬೇಕು ಅಂತ ಇಷ್ಟಪಡೋರಲ್ಲ. ನಾನು ಸುಮಾರು ಸಲ ಯೋಚನೆ ಮಾಡಿರ್ತೀನಿ, ನಾನು ನಿಮಗೂ ಅದನ್ನು ಹೇಳ್ತೀನಿ. ನಮ್ಮ ದೇವರ ಹತ್ರ ಬರೋದಕ್ಕೆ ಅವರಿಗೆ ಇಷ್ಟ ಇದ್ದರೆ ಕರ್ಕೊಂಡು ಬರಬೇಕು ಹೊರತು ಅವ್ರನ್ನ ನಾವು ಬೇರೆ ಪದ ಹೇಳಿ ಕರ್ಕೊಂಡ್ಬರ್ಬೋದು. ಬೇರೆ ಪದ ಅಂತ ಹೇಳೇನು? ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳೋದು, ಆಯಿತಾ? ಇಲ್ಲ ಬೇರೆ ಯಾವುದೋ ರೋಗ,
ಇಂಥ ರೋಗಗಳನ್ನೆಲ್ಲ ಅವ್ರಿಗೆ ಬಂದರೆ ಬಿಡುಗಡೆ ಆಗುತ್ತೆ ಅನ್ನೋದನ್ನ ಹೇಳ್ತೀರಾ, ಯೇಸು ಹತ್ರ ಬನ್ನಿ, ಯೇಸು ನಿಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಮಾತ್ರ ಹೇಳಬೇಕು. ಏನು ಹೇಳಬೇಕು? ಯೇಸು ಹತ್ರ ಬನ್ನಿ, ಯೇಸು ಒಳ್ಳೇದು ಮಾಡ್ತಾರೆ. ನಮ್ಮ ಸಭೆಗೆ ಬಂದರೆ ಕಿಡ್ನಿ ಮಾಯ ಆಗುತ್ತೆ, ಹೊಸ ಕಿಡ್ನಿ ಬಂದ್ಬಿಡುತ್ತೆ, ನಿಮ್ಮ ಸಾಲ ತೀರ್ಕೊಂಡು ನಾಳೆ ಬೆನ್ಸ್ ಕಾರಲ್ಲಿ ಓಡಾಡ್ತೀರಾ ಅಂತ ಯಾರಿಗೂ ಹೇಳಬಾರ್ದು. ಯಾವತ್ತೂ ದೇವರು ಆ ರೀತಿ ಹೇಳಿಲ್ಲ. ಸುವಾರ್ತೆ ಹೆಂಗಂತ ಹೇಳಬೇಕು? ನಮಗೋಸ್ಕರ ಬಂದರು, ನಮಗೋಸ್ಕರ ಸತ್ತರು, ನಮಗೋಸ್ಕರ ಉಣಲ್ಪಟ್ಟರು, ನಮಗೋಸ್ಕರ ಜೀವಂತವಾಗಿದ್ರು, ನಮಗೋಸ್ಕರ ನ್ಯಾಯಾಧಿಪತಿಯಾಗಿ ಬರ್ತಾರೆ. ಇದೇ ಸುವಾರ್ತೆ. ಇದನ್ನು ಬಿಟ್ಟು ಸತ್ಕಾರ್ಯ ಅನ್ನೋದು ಇದನ್ನು ಬಿಟ್ಟು ನಾವು ಬೇರೆ ಏನಾದ್ರು ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ದೇವರು ಸ್ವಾರ್ಥಿ ಅಲ್ಲ. ಮುಖ್ಯವಾಗಿ ಚೆನ್ನಾಗಿ ತಿಳ್ಕೊಳ್ಳಿ. ಒಬ್ಬನಿಗೆ ರೋಗ ಕೊಟ್ಬಿಟ್ಟು ಅವನ ನನ್ನ ಹತ್ರಕ್ಕೆ ಬಂದು ಅವನ ವಾಸಿ ಮಾಡಿ ನನ್ನವನಾಗಿಸ್ಕೊಳ್ಬೇಕು ಅನ್ನೋದು ಸ್ವಾರ್ಥಿ. ಯೇಸು ಆ ಸ್ವಾರ್ಥಿ ಅಲ್ಲ. ಯೆಹೋವನ ಸಂಕಲ್ಪ ಈಡೇರುವುದು, ಮನುಷ್ಯನ ಸಂಕಲ್ಪಗಳು ಅನೇಕವಿದೆ ಅಂತ ಹೇಳೋದಕ್ಕೆ ಕಾರಣ ಇದೆ. ದೇವರ ಸಂಕಲ್ಪದಲ್ಲಿ ನೀನು ಯಾರು, ನಿನಗೆ ಕೊಟ್ಟಂತ ಕೆಲಸವನ್ನ ನೀನು ಮಾಡಿ ಸತ್ಕಾರ್ಯ ಮಾಡಿದ್ರೆ ಅಲ್ಲಿ ಸಂಕಲ್ಪ ನೆರವೇರುತ್ತೆ. ಹಲ್ಲೆಲೂಯಾ. ಆದರೆ ನಿನ್ನ ಅನೇಕ ಸಂಕಲ್ಪಗಳು ಮೂರನೇ ಕೆಲಸವಾಗಿದ್ರೆ ನಿನ್ನಲ್ಲಿ ದೇವರ ಕಾರ್ಯ ನಡೆಯಲ್ಲ. ಇವತ್ತು ನಾವು ಅದನ್ನ ತಿಳ್ಕೊಳ್ಬೇಕು. ದೇವರು ಹೇಳ್ತಾರೆ, ಶ್ರದ್ಧೆಯಿಂದ ನನ್ನ ಮಾತು ಕೇಳಿ ಕೈಗೊಂಡು ನಡೆದರೆ ನಿಮಗೆ ಇವೆಲ್ಲ ಪ್ರಾಪ್ತಿಯಾಗುವುದು. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ 1-2ರಲ್ಲಿ ಹೇಳಲ್ಪಟ್ಟಿದೆ. ಶ್ರದ್ಧೆಯಿಂದ ಕೇಳಬೇಕು, ಕೈಗೊಂಡು ನಡಿಬೇಕು, ಆಗ ಎಲ್ಲವೂ ನೆರವೇರುತ್ತೆ. ಅದೇ ಅಧ್ಯಾಯದಲ್ಲಿ 28ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಿಂದ ನೀವು ಸುಮಾರು 54ನೇ ವಾಕ್ಯದಲ್ಲಿ ನೀವು ಗಮನಿಸಿದ್ರೆ ಅಲ್ಲಿ ಸುಮಾರು ನೀವು ನೋಡ್ತೀರಾ 68ನೇ ವಾಕ್ಯದವರೆಗೂ ಶಾಪದ ಕುರಿತು ಬರೆಯಲ್ಪಟ್ಟಿದೆ. ಎಷ್ಟರಿಂದ? 15ರಿಂದ 68ನೇ ವಾಕ್ಯದವರೆಗೂ ನೀವು ಗಮನಿಸಿದ್ರೆ ಬರೀ ಶಾಪದ ಕುರಿತು ಬರೆಯಲ್ಪಟ್ಟಿದೆ. ಆದರೆ ಬರೀ 14 ವಾಕ್ಯ ಆಶೀರ್ವಾದದ ವಾಕ್ಯ. ಇವತ್ತು ನಾವು ತಿಳ್ಕೊಳ್ಬೇಕು, ದೇವರ ಸಂಕಲ್ಪ ನೆರವೇರಬೇಕು ಅಂದರೆ ನೀನು ಮೂರನೇ ಕೆಲಸ ಮಾಡಬೇಡ, ಬರೀ 2 ಕೆಲಸ ಮಾಡು. ಜೀವ ವೃಕ್ಷದ ಪರಲೋಕದ ಸತ್ಕಾರ್ಯ ಮಾಡು. ಒಂದು ದಿನ ಇದೆ, ಮನುಷ್ಯ ಕುಮಾರನು ಪ್ರಭಾವದೊಡನೆ ಬರ್ತಾನೆ, ದೂತರ ಸಮೇತವಾಗಿ ಬರ್ತಾರೆ. ಆತನು ಬರುವಾಗ ಒಬ್ಬೊಬ್ಬರಿಗೆ ಅವನ ನಡತೆಗೆ ತಕ್ಕಂಥ ಪ್ರತಿಫಲವನ್ನು ಕೊಡ್ತಾರೆ. ನಮ್ಮ ನಡತೆಗೆ ತಕ್ಕಂಥ ಪ್ರತಿಫಲವನ್ನು ಕೊಡ್ತಾರೆ. ಇವತ್ತನ್ನು ತಿಳ್ಕೋಬೇಕಾಗಿರೋದು, ನಾವು ಯಾವತ್ತಿದ್ರೂ ಕೂಡ ದೇವರು ನಮ್ಗೆ ಸ್ವತಂತ್ರ ಕೊಟ್ಟಿದ್ದಾರೆ, ಮೂರನೇ ಕೆಲಸ ಮಾಡಬಾರ್ದು. ಯಾವುದು? ಒಳ್ಳೆದರ ಕೆಟ್ಟದ ಅರ್ಧನ ಏನಂತ ಹೇಳಿದ್ರಲ್ಲ, ಆ ಕೆಲಸನ ಮಾಡಿದಿರಾ ಜೀವ ವೃಕ್ಷ ಪರಲೋಕದ ಸತ್ಕಾರ್ಯ ಮಾಡುತ್ತಾ ಬದುಕಿಗೋಸ್ಕರ ಎಲ್ಲ ಕೆಲಸ ನಾವು ಬದುಕಿಗೋಸ್ಕರ ಏನು ಮಾಡ್ತೀವಿ ಅದನ್ನು ಮಾಡಿಕೊಂಡು ದೇವರ ಸಂಕಲ್ಪ ನೆರವೇರುವಂತೆ ನಮ್ಮನ್ನು ಸಮರ್ಪಿಸ್ಕೊಳ್ಬೇಕು. ಮೊಣಕಾಲಕ್ಕೆ ದೇವರೇ ಈ ಒಂದು ಅದ್ಭುತವನ್ನು ನಮಗೆ ಮಾಡು ಅಂತೇಳಿ ಒಪ್ಪಿಸ್ಕೊಡೋಣವಾ? ದೇವರ ಸಂಕಲ್ಪ ನೆರವೇರುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಈ ದಿವಸದಲ್ಲಿ ನಾವು ಕೇಳಿದ ವಾಕ್ಯದ ಪ್ರಕಾರ ಒಂದು ದಿನವಿದೆ, ಆ ದಿನದಂದು ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬರಿಗೆ ಅವನವನ ನಡತೆಗೆ ತಕ್ಕ ಪ್ರಕಾರ ತಕ್ಕ ಫಲವನ್ನು ಕೊಡುವನಾಗಿದ್ದಾನೆ. ದೇವರು ತನ್ನ ಸಂಕಲ್ಪನ ನೆರವೇರಿಸಬೇಕೆಂದು ಕಾಯ್ತಾ ಇದ್ದಾರೆ ಪ್ರತಿಯೊಬ್ಬರಿಗೆ. ಆದರೆ ನಾವೇ ಆತನಿಂದ ದೂರ ಹೋಗ್ತಾ ಇದ್ದೇವೆ. ಇಸ್ಕರಿಯೋತನು ಹಿಡುಕೊಡುವುದಂತ ಕೆಲಸ ಅಂದರೆ ದೇವರಿಗೆ ಇಷ್ಟವಿಲ್ಲದ ಕೆಲಸವನ್ನ ಅವನು ಮಾಡುವನಾಗಿದ್ದನು. ಅವನ ಸ್ವತಂತ್ರವನ್ನ ಅವನು ದೇವರಿಗೆ ವಿರೋಧವಾಗಿ ಉಪಯೋಗಿಸಿಕೊಂಡ. ಇವತ್ತು ನಾವು ಕೇಳಿದ ವಾಕ್ಯದ ಪ್ರಕಾರ ಮನುಷ್ಯರಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುತ್ತದೆ. ಇವತ್ತು ನೀವು ತಿಳಿದುಕೊಳ್ಳಬೇಕು, ಹೌದು ರಾಜ, ನಿನ್ನ ಸಂಕಲ್ಪ ಮಾತ್ರ ನೆರವೇರುವುದು. ಯಾಕಂದರೆ ನಿನಗೆ ಮುಂದೆ ಎಲ್ಲವೂ ತಿಳಿದಿದೆ, ನಮ್ಮನ್ನು ಒಪ್ಪಿಸಿಕೊಡುತ್ತಿದ್ದೇವೆ. ನಮ್ಮ ಮುಂದೆ ಇರುವಂತಹ ಮರ ಜೀವ ವೃಕ್ಷದ ಮರ, ಹಾಗೆ ಎಲ್ಲ ಮರಗಳಿದೆ. ನಾವು ಬದುಕು ಕಟ್ಟಿಕೊಳ್ಳುವುದಕ್ಕೆ ಎಲ್ಲ ಮರದ ಹಣ್ಣುಗಳನ್ನು ತಿಂದು ಜೀವ ವೃಕ್ಷದ ಪರಲೋಕದ ಸತ್ಕಾರ್ಯಗಳು ಮಾಡುತ್ತಾ ನಿತ್ಯ ಜೀವ ಸೇರಬೇಕೆಂಬುದು ನಿನ್ನ ಉದ್ದೇಶ, ನಿನ್ನ ಸಂಕಲ್ಪ. ಆದರೆ ನಾವು ಮೂರನೇ ಕೆಲಸವಾಗಿರುವಂಥ
ಒಳ್ಳೆದರ ಕೆಟ್ಟದ್ರೆ ಅಂದರೆ ಸೈತಾನನ ಸತ್ಕಾರ್ಯಗಳಿಗೆ ಗುಲಾಮರಾಗಿ ಇವತ್ತು ನಾವು ನಿನ್ನ ದೂರವಾಗುತ್ತಿದ್ದೇವಪ್ಪ. ಇವುಗಳಿಂದ ನಮ್ಮನ್ನು ಬಿಡಿಸು ಕರ್ತನೆ ಎಂದು ಯಾರ್ಯಾರು ಒಪ್ಪಿಸಿಕೊಡುತ್ತಿದ್ದಾರೋ ಅವರೆಲ್ಲರಿಗೂ ಕೂಡ ಕರ್ತನೆ ಯೆಹೋವನ ಸಂಕಲ್ಪವೇ ಈಡೇರುವ ಮಾತಿನ ಆಶೀರ್ವಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಕರ್ತನೆ. ಈ ತಿಂಗಳು ಪೂರ್ತಿಯಾಗಿ ಕರ್ತನೆ ನಿನ್ನ ಸಂಕಲ್ಪವು ಪ್ರತಿಯೊಬ್ಬರ ಬದುಕಿನಲ್ಲಿ ಪ್ರತಿಯೊಬ್ಬರ ಬಾಳಿನಲ್ಲಿ ನೆರವೇರಲಿ ಎಂದು ನಾನು ಪ್ರಾರ್ಥಿಸ್ತೇನೆ ರಾಜ. ಈ ಆರಾಧನೆಗೆ ಬಂದಿರುವಂಥ ಪ್ರತಿಯೊಬ್ಬರ ಬದುಕಿನಲ್ಲಿ ಅನೇಕ ಸಂಕಲ್ಪಗಳಿವೆ ಕರ್ತನೆ, ಆದರೆ ಇವರ ಬದುಕಿನಲ್ಲಿ ನಿನ್ನ ಸಂಕಲ್ಪ ನೆರವೇರಲಿ ರಾಜ. ಅದಕ್ಕೆ ಇವರು ತಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಬದುಕುವಂತೆ ನೀವು ಕೃಪೆ ಮಾಡಿಕೊಂಡು ಕರ್ತನೆ. ಈ ದಿವಸದಲ್ಲಿ ಅವರು ಕೇಳಿದ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟವರಾಗಿ ತಮ್ಮನ್ನು ಸಮರ್ಪಿಸಿಕೊಂಡವರಾಗಿ, ಈ ಆರಾಧನೆಯಲ್ಲಿ ಕೇಳಿದ ವಾಕ್ಯಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡವರಾಗಿ ಬದುಕುವಂತೆ ಕೃಪೆ ಮಾಡಿಕೊಂಡು ಈ ತಿಂಗಳು ಪೂರ್ತಿಯಾಗಿ ಕರ್ತನೆ ಯಾರು ಕರ್ತನೆ ಹುಟ್ಟಿದ ಹಬ್ಬಗಳನ್ನು, ಮದುವೆ ದಿವಸಗಳನ್ನು, ಏನಾದರೂ ಶುಭ ಕಾರ್ಯಗಳನ್ನು ಮಾಡುವವರಾಗಿದ್ದರೆ ಅದರಲ್ಲಿ ಆಶೀರ್ವಾದ ಕಾಣುವಂತೆ ಕೃಪೆ ಮಾಡಿಕೊಡು. ನಿನ್ನ ಕೃಪೆ ಸದಾಕಾಲ ಅವರೊಂದಿಗೆ. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರ ಬದುಕಿನಲ್ಲಿ ನಿನ್ನ ವಿಶೇಷವಾದ ಕೃಪೆ ಇದೆ. ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರಲ್ಲಿ ಅದು ಸ್ವಸ್ಥತೆ, ಬಿಡುಗಡೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಈ ವಾಗ್ದಾನದ ಆಶೀರ್ವಾದ, ಈ ವಾಗ್ದಾನದ ಬಲ ಪ್ರತಿಯೊಬ್ಬರಲ್ಲಿ ಕಾಣುವಂತೆ ಕೃಪೆ ಮಾಡಿಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಹಲ್ಲೆಲೂಯಾ.